ಸೊ ನೀವೇನಾದ್ರೂ ವೀಕ್ ಅದ್ರಿ ಅಥವಾ ನಮ್ಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅನ್ಕೊಳ್ಳಂಗಿದ್ರೆ ವರಿ ಆಗುವಂತ ಅವಶ್ಯಕತೆ ಏನಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಫ್ರಮ್ ಬೇಸಿಕ್ಸ್ ಇಂದ ಏನಪ್ಪಾ ಅಂತಂದ್ರೆ ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಅಂತ್ಯಗೊಳ್ತಿತ್ತಂದ್ರು ಅದು ಏನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಪುನರಾವರ್ತನೆ ಆಗಿತ್ತಂದ್ರು ಸಹಿತ ಅದು ಏನಾಗಿರ್ತೈತಿ ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಎಲ್ಲಾ ಭಾಗದ ಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧಗಳ ಸಂಖ್ಯೆಗಳು ಸೇರಿದ್ರೆ ಏನಾಗಿರ್ತೈತಿ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಬಂದಿರ್ತವೆ. ಇನ್ನು ಸರಿ ನಾ ರಿಪೀಟ್ ಮಾಡ್ತೀನಿ. ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತವೆಯೋ ಅಂತಹ ಸಂಖ್ಯೆಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅವಿಭಾಜ್ಯ ಸಂಖ್ಯೆಗಳು ಯಾವಾಗ್ಲೂ ಏನಾಗಿರ್ತಾವ ಅಂತಂದ್ರೆ ಬೆಸ ಸಂಖ್ಯೆಗಳೇ ಆಗಿರ್ತಾವು. ಆದ್ರೆ ಒಂದೇ ಒಂದು ಸಮಸಂಖ್ಯೆ ಐತಿ, ಅದು ಯಾವ್ದಪ್ಪ ಅಂತಂದ್ರೆ 2. ಓಕೆ, ಇದು ನಮಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿಂದ ಇದು ನಮಗೆ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಏನಪ್ಪಾ ಅಂದ್ರೆ ನೀವು ಓದ್ಕೋತಾ ಇದ್ದೀರಾ ಅಂತಂದೇಳಿ ಅನ್ಕೋತೀನಿ. ಸೊ ನಾವು ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರ ನಮ್ಮ 10ನೇ ತರಗತಿಯ ಗಣಿತ ವಿಷಯದ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನಮ್ಗೆ ಏನಂತಂದ್ರೆ ನಾ ಹಿಂದಿನ ವಿಡಿಯೋದೊಳಗೆ ಏನ್ ಮಾಡಿದ್ದೆ ಅಂತಂದ್ರೆ ನಮ್ಗೆ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಏನದಲ್ಲ ಅದನ್ನ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೆ. ಮೊದ್ಲು ಏನ್ ಮಾಡ್ರಿ ಅಂತಂದ್ರೆ ಒಂದು ಪೇಪರ್ ತಗೊಂಡು ಆ ಒಂದು ಸಿಲೆಬಸ್ ಏನದಲ್ಲ ನಮ್ದು ಏನ್ ಪಠ್ಯಕ್ರಮ ಏನದಲ್ರಿ ಅದನ್ನ ಏನೇನ್ ಓದ್ಬೇಕು ಏನೇನಿಲ್ಲ ಅಂತಂದ್ರೆ ಅದ್ರೊಳಗೆ ಎಲ್ಲ ಹೇಳಿದ್ದದ. ಸೊ ಅದನ್ನ ಏನ್ ಮಾಡ್ರಿ ಅಂದ್ರೆ ಒಂದು ಪೇಪರ್ ತಗೊಂಡು ಎಲ್ಲಾ ನೀಟಾಗಿ ಏನಂದ್ರೆ ಬರ್ಕೊಂಡು ಅದನ್ನ ನಿಮ್ಮ ಹತ್ರ ಇಟ್ಕೊಳ್ರಿ, ಅಥವಾ ನೀವು ಓದುವಂತ ಪ್ಲೇಸ್ ಒಳಗೆ ಏನಂತಂದ್ರೆ ಒಂದು ಗೋಡೆಗೆ ಏನಂತಂದ್ರೆ ಹಚ್ಚ್ರಿ. ಅದ್ರೊಳಗೆ ಏನಪ್ಪಾ ಅಂದ್ರೆ ನಾವು ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಆದಂಗೆಲ್ಲ ಏನಪ್ಪಾ ಅಂತಂದ್ರೆ ಯಾವ ವಿಷಯಗಳು ಕಂಪ್ಲೀಟ್ ಆಗಿದಾವು ಅಂತಂದೇಳಿ ಟಿಕ್ ಮಾಡ್ಕೊತ ಹೋಗ್ರಿ. ಆ ನಂತರ ಅದ್ರಲ್ಲಿಂದ ನಿಮ್ಗೆ ಏನ್ ಗೊತ್ತಾಗತ್ತಂದ್ರೆ ಯಾವ್ದು ನಿಮ್ಗೆ ಚಾಪ್ಟರ್ ಈಸಿ ಅದ, ಯಾವ್ದು ಡಿಫಿಕಲ್ಟ್ ಅದ, ಆ ನಂತರ ಯಾವ್ದು ಮೀಡಿಯಂ ಅದ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದು ನಮ್ಗೆ ಏನಪ್ಪಾ ಅಂದ್ರೆ ಓದ್ಲಿಕ್ಕೆ ಏನಂತಂದ್ರೆ ತುಂಬಾ ಸಹಾಯ ಆಗಿರ್ತೈತಿ. ಓಕೆ, ಸೊ ದಟ್ ಈ ಒಂದು ವಿಡಿಯೋನ ಲೇಟ್ ಮಾಡೋದು ಬೇಡ. ಈ ಒಂದು ವಿಡಿಯೋನ ಏನಪ್ಪಾ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಇದಕ್ಕೂ ಮುಂಚೆ ಏನಂತಂದ್ರೆ ಈಗ ನಮ್ಗೆ ಎಷ್ಟೋ ಸ್ಟೂಡೆಂಟ್ಸ್ ಏನಾಗಿರ್ತೈತಿ ಅಂದ್ರೆ ಮ್ಯಾಥ್ಸ್ ಅಂದ್ರೆ ಬಹಳ ಡಿಫಿಕಲ್ಟ್ ಆಗಿರ್ತೈತಿ. ಇದು ಡಿಫಿಕಲ್ಟ್ ಆಗಿರ್ಲಿಕ್ಕೆ ಕಾರಣ ಬಹಳಷ್ಟು ಕಾರಣಗಳಿರ್ತಾವ್ರಿ. ಅದ್ರೊಳಗೆ ಒಂದು ಕಾರಣ ಏನಾಗಿರ್ತೈತಿ ಅಂತಂದ್ರೆ ನಮ್ದು ಮ್ಯಾಥ್ಸ್ ಬೇಸಿಕ್ಸ್ ವೀಕ್ ಇರ್ತಾವ. ಬೇಸಿಕ್ಸ್ ವೀಕ್ ಅಂತಂದ್ರೆ ಬೇಸಿಕ್ಸ್ ವೀಕ್ ಇರೋದಂದ್ರೆ ಏನಪ್ಪಾ ಅಂತಂದ್ರೆ ಈಗ ನಮ್ಗೆ ಮ್ಯಾಥ್ಸ್ ಇವತ್ತು ನಾನು ಇಲ್ಲಿ 10th ಸ್ಟ್ಯಾಂಡರ್ಡ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ ಅಂತಂದ್ರೆ ಬರೀ ಇದು ಇಷ್ಟೇ ಇರಂಗಿಲ್ಲ. ನಮ್ಗೆ ಏನಪ್ಪಾ ಅಂತಂದ್ರೆ ಹಿಂದಿಲ್ದು ಏನ್ರಿ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು 9th ಸ್ಟ್ಯಾಂಡರ್ಡ್ ತನಕ ನಾವು ಏನ್ ಓದಿದ್ವಲ್ಲ ಅದು ಸಹಿತ ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ಬರ್ತಿರ್ತೈತಿ. ಸೊ ಅದು ಗೊತ್ತಿತ್ತಂದ್ರೆ ಏನಪ್ಪಾ ಅಂದ್ರೆ ನಮ್ಗೆ ಈ ಲೆಕ್ಕ ಮಾಡ್ಲಿಕ್ಕೆ ಬರ್ತಿರ್ತಾವು, ಇಲ್ಲ ಅಂದ್ರೆ ಇಲ್ಲ. ಸೊ ನೀವೇನಾದ್ರೂ ವೀಕ್ ಅದ್ರಿ ಅಥವಾ ನಮ್ಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅನ್ಕೊಳ್ಳಂಗಿದ್ರೆ ವರಿ ಆಗುವಂತ ಅವಶ್ಯಕತೆ ಏನಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಫ್ರಮ್ ಬೇಸಿಕ್ಸ್ ಇಂದ ಏನಪ್ಪಾ ಅಂತಂದ್ರೆ ಈ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಚಾಪ್ಟರ್ ಒಳಗ ಏನೇನ್ ನಾವು ನೋಡ್ತೀವಿ ಅಂತಂತಂದ್ರೆ ಮೊದಲನೇದಾಗಿ ಫಸ್ಟ್ ಸಂಖ್ಯೆಗಳ ವಿಧಗಳನ್ನು ನೋಡ್ತೀವಿ. ಅದಾದ ನಂತರ ಅಪವರ್ತನಗಳಂದ್ರೇನು, ಭಾಜ್ಯ ಸಂಖ್ಯೆಗಳಂದ್ರೇನು, ಅವಿಭಾಜ್ಯ ಸಂಖ್ಯೆಗಳಂದ್ರೇನು, ಆನಂತರ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನವನ್ನು ನೋಡ್ತೀವಿ. ಆನಂತರ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ಲಸ ಮತ್ತು ಮಸವನ್ನ ಕಂಡುಹಿಡಿಯುವುದನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೆ ಮತ್ತೆ ಏನ್ ನೋಡ್ತೀವಿ ಅಂತಂದ್ರ ನಮ್ಗ ಏನ್ರಿ ಅಂಕಗಣಿತದ ಮೂಲ ಪ್ರಮೇಯವನ್ನ ನೋಡ್ತೀವಿ. ಆನಂತರ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ ಹೇಳಿ ನೋಡ್ತೀವಿ. ಸೊ ಈ ಒಂದು ವಿಡಿಯೋದೊಳಗೆ ಇಷ್ಟೆಲ್ಲ ಟಾಪಿಕ್ ಅನ್ನು ನಾವು ಕವರ್ ಮಾಡ್ತೀವಿ. ಸೊ ಮತ್ತೆ ಆಗ್ತಾರ ಲೆಟ್ ಅಸ್ ಸ್ಟಾರ್ಟ್ ದ ಟಾಪಿಕ್. ಸೊ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಸೊ ಏನ್ರಿ ಮೊದಲಕ್ಕೆ ಏನಂತಂದ್ರೆ ಈಗ ಈ ಸಂಖ್ಯೆಗಳು ಅನ್ನೋದು ಏನಪ್ಪಾ ಅಂದ್ರೆ ಇವನ್ನ ನಾವು ಮೊನ್ನೆ ಈ 10th ಸ್ಟ್ಯಾಂಡರ್ಡ್ ಓದ್ತಾ ಇಲ್ಲ, ಇವನ್ನೇನಪ್ಪಾ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದ್ತಾ ಇದೀವಿ. ಓಕೆ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಮೊದಲಕ್ಕೆ ಕಲ್ತಿದ್ದೇನಪ್ಪಾ ಅಂತಂತಂದ್ರ ಅಂಕಿಗಳು ಮತ್ತು ಸಂಖ್ಯೆಗಳು ಅಂತ ಕಲ್ತಿದ್ವಿ. ಅಂಕಿಗಳು ಮತ್ತು ಸಂಖ್ಯೆಗಳಂದ್ರೆ ಏನು, ಅಂಕಿಗಳು ಮತ್ತು ಸಂಖ್ಯೆಗಳಂದ್ರೆ ಏನು, ಇವು ಎರಡು ಒಂದೇನಾ ಅಥವಾ ಈ ಅಂಕಿಗಳು ಮತ್ತು ಸಂಖ್ಯೆಗಳೊಳಗೆ ಏನಂತಂದ್ರೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ನೋಡಿದ್ರೆ ಸೊ ಅದರಿ ಏನಂತಂದ್ರೆ ನಮ್ಗೆ ಈಗ ನಾವು ಕನ್ನಡ ಕಲಿಬೇಕಾದಾಗ ನಮ್ಗೆ ಸ್ವರಗಳು ವ್ಯಂಜನಗಳು ಬೇಕು, ಮೂಲಾಕ್ಷರಗಳು. ಇಂಗ್ಲಿಷ್ ಕಲಿಬೇಕಾದಾಗ ABCD ಬೇಕು. ಅದೇ ರೀತಿ ನಮ್ಗೆ ಏನಪ್ಪಾ ಅಂದ್ರೆ ಮ್ಯಾಥ್ಸ್ ಕಲಿಬೇಕಾದಾಗ ಫಸ್ಟ್ ಏನ್ ಬೇಕಂತಂದ್ರೆ ಅಂಕಿಗಳು ಬೇಕು. ಆ ಅಂಕಿಗಳು ಯಾವಪ್ಪ ಅಂತಂದ್ರೆ 0, 1, 2, 3, 4, 5, 6, 7, 8, 9 ಇವೇನಂತಂದ್ರೆ ಅಂಕಿಗಳು. ಹಾಗಾದ್ರೆ ಸಂಖ್ಯೆಗಳಂದ್ರೆ ಏನ್ರಿ? ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂತಂದ್ರೆ ಸಂಖ್ಯೆಗಳೊಳಗೆ ಮತ್ತೆ ವಿಧಗಳದಾವ್ರಿ. ಆದ್ರೆ ನಾವು ಜನರಲ್ ಆಗಿ ಹೇಳೋದಾಯ್ತು ಅಂದ್ರೆ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ 1, 2 so on 3 1, 2 so on up to 9, 10 so on 99, 100 so on 999, 1000 ಏನಪ್ಪಾ ಅಂದ್ರೆ ಹಾಗೆ ಬರ್ಕೋತ ಹೋದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಅಪ್ ಟು ಇನ್ಫಿನಿಟಿ ಅಗಣಿತ ಅದಾವ್ರಿ. ಎಷ್ಟಂತಂದ್ರೆ ನಮ್ಗೆ ಎನಿಸ್ಲಿಕ್ಕಾಗಲ್ಲ. ಓಕೆ, ಸೊ ಈಗ ಯಾಕೆ ಇವ್ನ ಇಷ್ಟ ಬರ್ತೀವಿ ಅಂತಂದ್ರೆ ಇಲ್ಲಿ 1 ರಿಂದ 9 ಒಂದಕ್ಕೆಯ ಸಂಖ್ಯೆಗಳಾಗಿರ್ತಾವು, 10 ರಿಂದ 99 ಎರಡಕ್ಕೆಯ ಸಂಖ್ಯೆಗಳಾಗಿರ್ತಾವು, 100 ರಿಂದ 999
3 ಅಂಕಿಯ ಸಂಖ್ಯೆಗಳಾಗಿರ್ತಾವೆ. 1000ದಿಂದ 9999 4 ಅಂಕಿಯ ಸಂಖ್ಯೆಗಳಾಗಿರ್ತಾವೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇವು ಮುಂದುವರಿತಾವೆ. ಓಕೆನಾ? ಸರಿ, ಅಂಕಿಗಳಂದ್ರೆ ಏನಂತ ನೋಡಿದ್ವಿ, ಸಂಖ್ಯೆಗಳಂತಂದ್ರೆ ಏನಂತ ನೋಡಿದ್ವಿ. ನೆಕ್ಸ್ಟ್ ಏನಂತಂದ್ರೆ ಸಂಖ್ಯೆಗಳ ವಿಧಗಳು. ಸಂಖ್ಯೆಗಳ ವಿಧಗಳೊಳಗೆ ಮೊದಲೇ ಬರೋದು ಯಾವ್ದಪ್ಪ ಅಂತಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಮೊನ್ನೆಗೆ ಬರೋದು ಯಾವ್ದ್ರಿ? ಸ್ವಾಭಾವಿಕ ಸಂಖ್ಯೆಗಳು. ಓಕೆ, ಈ ಸ್ವಾಭಾವಿಕ ಸಂಖ್ಯೆಗಳಿಗೆ ಇನ್ನೊಂದು ಹೆಸರದ ಏನಂತ ಕರಿತಾರೆ ಅಂತಂದ್ರೆ ಎಣಿಕೆ ಸಂಖ್ಯೆಗಳು ಅಂತ ಕರೀತಾರೆ. ಯಾಕಂದ್ರೆ ನಾವ್ ಏನಾದ್ರೂ ಒಂದು ಎಣಿಸ್ಬೇಕು ಅಂತಂದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಿಂದ ಇದರಿಂದ ಏನಂತಂದ್ರೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಸಲುವಾಗಿ ಏನಪ್ಪಾ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಎಣಿಕೆ ಸಂಖ್ಯೆಗಳು ಅಂತಾನೂ ಸಹಿತ ಕರೀತಾರೆ. ಓಕೆ, ಇವಕ್ಕೆ ಇಂಗ್ಲಿಷ್ ಒಳಗೆ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ಅದಕ್ಕೆ ಇದನ್ನ ಎದರಿಂದ ಡಿನೋಟ್ ಮಾಡ್ತಾರೆ ಅಂದ್ರೆ ಈ ಒಂದು ಗುಂಪನ್ನ ಎದರಿಂದ ಡಿನೋಟ್ ಮಾಡ್ತಾರೆ ಅಂದ್ರೆ ಎನ್ ಲಿಂದ ಡಿನೋಟ್ ಮಾಡ್ತಾರೆ. ಓಕೆ, ಸೊ ಎನ್ ಅಂದ್ರೆ ಇವೆಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ? 1 ಸ್ಟಾರ್ಟ್ ಆಗ್ತಾವ. 1 2 3 ಎಲ್ಲಿ ತನಕ ಅದಾವ್ರಿ? ಅಪ್ ಟು ಇನ್ಫಿನಿಟಿ. ಏನಪ್ಪಾ ಅಂದ್ರೆ ಅಗಣಿತ. ಇವಕ್ಕೆ ಏನಪ್ಪಾ ಅಂದ್ರೆ ಕೊನೆ ಅನ್ನೋದೇ ಇಲ್ಲ. ನಂತರ ಎರಡನೇದು ಸ್ವಾಭಾವಿಕ ಸಂಖ್ಯೆಗಳು ಆದ ನಂತರ ಬರುವಂತಹದ್ದು ಯಾವ್ದಪ್ಪ ಅಂತಂದ್ರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು. ಈ ಪೂರ್ಣ ಸಂಖ್ಯೆಗಳಿಗೆ ಇಂಗ್ಲಿಷ್ ಒಳಗೆ ಏನಂತ ಕರೀತಾರ್ರಿ? ಓಲ್ ನಂಬರ್ಸ್ ಅಂತ ಕರೀತಾರ. ಅದ್ರ ಸಂಬಂಧ ಈ ಸಂಖ್ಯೆಗಳ ಗುಂಪಿಗೆ ಏನಂತ ಎದರಿಂದ ಡಿನೋಟ್ ಮಾಡ್ತಾರ ಅಂತಂದ್ರೆ ಡಬ್ಲ್ಯೂ ಲಿಂದ ಡಿನೋಟ್ ಮಾಡ್ತಾರೆ. ಇವೇನಪ್ಪಾ ಅಂದ್ರೆ ಇವು ಸಹಿತ ಸ್ವಾಭಾವಿಕ ಸಂಖ್ಯೆಗಳು. ಅದಕ್ಕೆ ಏನಪ್ಪಾ ಅಂತಂದ್ರ 0ಯನ್ನ ಸೇರಿಸಿದ್ರೆ ಏನಾಗಿರ್ತೈತಿ ಅಂತಂದ್ರೆ ಪೂರ್ಣ ಸಂಖ್ಯೆಗಳು ನಮಗ ಬಂದಿರ್ತಾವ. ಇವು ಎಲ್ಲಿ ತನಕ ಅದಾವ್ರಿ? ಇವು ಸಹಿತ ಏನಪ್ಪಾ ಅಂದ್ರೆ ಅಗಣಿತ ಅಸಂಖ್ಯಾತ ಸಂಖ್ಯೆಗಳದಾವ್ರಿ. ನಂತರ ಮೂರನೇದು ಯಾವ್ದಪ್ಪ ಅಂತಂದ್ರೆ ಪೂರ್ಣಾಂಕಗಳು. ಇದನ್ನ ನಾವು 7th ಸ್ಟ್ಯಾಂಡರ್ಡ್ಗೆ ಇದ್ರ ಬಗ್ಗೆ ಹೆಚ್ಚು ಓದಿರ್ತೀವಿ. ಪೂರ್ಣಾಂಕಗಳು. ಓಕೆ, ಸೊ ಪೂರ್ಣಾಂಕಗಳಿಗೆ ಇಂಗ್ಲಿಷ್ ಒಳಗೆ ಅಂತ ಕರೀತಾರೆ? ಇಂಟೀಜರ್ಸ್ ಅಂತ ಕರೀತಾರೆ. ಇದನ್ನ ಏನಪ್ಪಾ ಅಂತಂದ್ರೆ ಇದನ್ನ ಎದರಿಂದ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸಂಖ್ಯೆಗಳ ಗುಂಪನ್ನ ಎದರಿಂದ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಜಡ್ ಲಿಂದ ಡಿನೋಟ್ ಮಾಡ್ತಾರೆ. ಓಕೆ, ಸ್ವಲ್ಪ ಜನರಲ್ ನಾಲೆಜ್ ಇದು ನಮ್ಗೆ ಗೊತ್ತಿರ್ಲಿ. ಏನಂತಂದ್ರೆ ಇದನ್ನ ಐ ಲಿಂದ ಡಿನೋಟ್ ಮಾಡೋ ಬದಲಿ ಜಡ್ ಲಿಂದ ಡಿನೋಟ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಗ್ರೀಕ್ ಭಾಷೆ ಒಳಗ ಜೆಹೆಲೆನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಟು ಕೌಂಟ್, ಎನಿಸೋನು ಅಂತ ಅರ್ಥ ಕೊಡುತ್ತೆ. ಅದ್ರ ಸಂಬಂಧ ಏನಪ್ಪಾ ಅಂದ್ರೆ ಈ ಪೂರ್ಣಾಂಕಗಳನ್ನ ಜಡ್ ಲಿಂದ ಡಿನೋಟ್ ಮಾಡ್ತಾರೆ. ಇವು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ್ರಿ? ಇವು ಎಲ್ಲಿಂದ ಸ್ಟಾರ್ಟ್ ಆಗ್ತಾವು ಗೊತ್ತಿಲ್ಲ, ಎಲ್ಲಿಂದಿಗೆ ಎಂಡ್ ಆಗ್ತಾವ ಅನ್ನೋದು ಗೊತ್ತಿಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇರುವಂತ ನಡುವಿರುವಂತಹ ಸಂಖ್ಯೆಗಳು ನಮ್ಗೆ ಗೊತ್ತು. ಯಾವಪ್ಪ ಅಂದ್ರೆ -3 -2 -1 0 1 2 3 ಇವೇನಪ್ಪಾ ಅಂದ್ರೆ ಇವು ಏನಪ್ಪಾ ಅಂತಂದ್ರೆ ಇಲ್ಲಿ ಇವಕ್ಕೆ ಅಂತ ಕರಿತೀವಿ ಅಂದ್ರೆ ಋಣ ಪೂರ್ಣಾಂಕಗಳು. ಇವೇನಪ್ಪಾ ಅಂದ್ರೆ ಧನ ಪೂರ್ಣಾಂಕಗಳು. ಇದು 0. ಇವಿಷ್ಟು ಸೇರಿಸಿ ಏನಾಗಿರ್ತಾವ ಅಂತಂದ್ರೆ ಪೂರ್ಣಾಂಕಗಳಾಗಿರ್ತಾವ. ಓಕೆನಾ? ನಂತರ ಸೊ 4ನೇದಾಗಿ ಪೂರ್ಣಾಂಕಗಳ ನಂತರ ಬರುವಂತಹ ಯಾವಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಓಕೆ, ಸೊ ಈ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ್ರಿ? ಭಾಗಲಬ್ಧ ಸಂಖ್ಯೆಗಳಂದ್ರೆ ಈ ಒಂದು ಏನಂದ್ರೆ ಇಲ್ಲಿ ಪೂರ್ಣಾಂಕಗಳು ಏನ್ ಬರ್ತಿಲ್ಲ, ಈ ಪೂರ್ಣಾಂಕಗಳ ನಡುವಿರುವಂತಹ ಸಂಖ್ಯೆಗಳು ಏನಂತ ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತವೆ. ಅಂತವಪ್ಪ ಅಂತಂದ್ರೆ 1/2, ಅರ್ಧ, 2 ಪೂರ್ಣಾಂಕ 3 4 ಓಕೆ, ಈ ರೀತಿ ಭಿನ್ನರಾಶಿ ರೂಪದೊಳಗಿರುವಂತವು ಅಥವಾ ದಶಮಾಂಶ ರೂಪದೊಳಗಿರುವಂತಹ ಸಂಖ್ಯೆಗಳು ಏನಂತ ಕರಿತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇದನ್ನ ಎದರಿಂದ ಡಿನೋಟ್ ಮಾಡ್ತಾರೆ ಅಂತಂದ್ರೆ ಕ್ಯೂ ಲಿಂದ ಡಿನೋಟ್ ಮಾಡ್ತಾರೆ. ಓಕೆ, ಈಗ ಭಾಗಲಬ್ಧ ಸಂಖ್ಯೆಗಳಿಗೆ ಇಂಗ್ಲಿಷ್ನಾಗ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರ. ಬಟ್ ಆರ್ ಅನ್ನೋದನ್ನ ಇಲ್ಲಿ ಯೂಸ್ ಮಾಡಲ್ಲ. ಯಾಕಂದ್ರೆ ಆರ್ ಅನ್ನೋದನ್ನ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಏನಂತಂದ್ರೆ ಅದನ್ನ ಬಳಸಿರ್ತಾನ. ಇದನ್ನ ಇಲ್ಲಿ ಏನಂತಂದ್ರೆ ಕ್ಯೂ ಬಳಸ್ತಾರ. ಕ್ಯೂ ಅಂತಂದ್ರೆ ಬಳಸುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ಯೂ ಅಂದ್ರೆ ಕೋಶಂಟ್ ಅಂದ್ರೆ ಭಾಗಲಬ್ಧ ಅನ್ನುವಂತ ಅರ್ಥ ಕೊಡ್ತೈತಿ. ಅದರ ಸಂಬಂಧ ಕ್ಯೂ ಅಂತ ಬಳಸಿರ್ತಾರೆ. ಸೊ ಇದ್ರಕ್ಕೆ ಏನಪ್ಪಾ ಅಂದ್ರೆ ನಮ್ಗೆ ಇದ್ರದ್ದು ಲಿಸ್ಟ್ ಬರಿ ಅಂದ್ರೆ ಬರ್ಲಿಕ್ಕೆ ಬರಲ್ಲ. ಅದ್ರ ಸಂಬಂಧ ಏನ್ ಮಾಡ್ತಾನ ಅಂತಂದ್ರೆ ಎಲ್ಲಾ ಎಕ್ಸ್ ಅಂದ್ರೆ ಇಲ್ಲಿ ಒಂದು ನಂಬರ್ ಅದೇನಾಗಿರ್ತಂದ್ರೆ ಎಲ್ಲಾ ನಂಬರ್ಸ್ ಏನಂತಂದ್ರೆ ಇವು ಭಾಗಲಬ್ಧ ಸಂಖ್ಯೆಗಳಿರ್ತಾವ. ಹಂತವಾಗಿರ್ಬೇಕು ಅಂತಂದ್ರೆ ಎಕ್ಸ್ ಇಕ್ವಲ್ ಟು ಏನಾಗಿರ್ಬೇಕು ಅಂದ್ರೆ P/Q ಆಗಿರ್ಬೇಕು. ಆ ಸಂಖ್ಯೆ ಏನಾಗಿರ್ಬೇಕಂದ್ರೆ P/Q ಆಗಿರ್ಬೇಕು. ಆ ನಂತರ ಇಲ್ಲಿ ಕಂಡೀಷನ್ ಹೇಳ್ತಾನ ಏನ್ರಿ? P ಮತ್ತೆ Q ಏನಾಗಿರ್ಬೇಕು ಅಂದ್ರೆ ಇಂಟೀಜರ್ಸ್ ಏನಾಗಿರ್ಬೇಕ್ರಿ? ಪೂರ್ಣಾಂಕಗಳಾಗಿರ್ಬೇಕು. ಆ ನಂತರ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಛೇದದೊಳಗ ಏನಾಗಿರ್ಬಾರ್ದು ಅಂತಂದ್ರೆ ಛೇದ 0 ಆಗಿರಬಾರ್ದು. Q ಏನಾಗಿರ್ಬಾರ್ದ್ರಿ? 0 ಆಗಿರಬಾರ್ದು. ಯಾಕಪ್ಪ ಅಂದ್ರೆ ಗಣಿತದೊಳಗ ಯಾವುದೇ ಒಂದು ಭಿನ್ನರಾಶಿ ಒಳಗ ಯಾವುದೇ ಒಂದು ಸಂಖ್ಯೆ ಅದ ಅಂತಂದ್ರೆ ಅದನ್ನ ನಾವು 0ಯಿಂದ ಭಾಗಿಸ್ಲಿಕ್ಕೆ ಬರಲ್ಲ. ಅದೇನಾಗಿರ್ತೈತಿ ಅಂದ್ರೆ ಅರ್ಥಹೀನ ಆಗಿರ್ತೈತಿ. ಅದಕ್ಕೆ ಮೀನಿಂಗ್ ಇರ್ತದೆ, ಅರ್ಥ ಇರಲ್ಲ. ಓಕೆ, ಇದು ಭಾಗಲಬ್ಧ ಸಂಖ್ಯೆಗಳು. ಇದನ್ನ ಕ್ಯೂ ಲಿಂದ ಡಿನೋಟ್ ಮಾಡ್ತಾರ. ನಂತರ ಇದನ್ನ ಇನ್ನೊಂದು ಅಗ್ದಿ ಚೆನ್ನಾಗಿ ಹೇಳ್ಬೋದಾಯ್ತು ಅಂತಂದ್ರೆ P/Q ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ P/Q ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳು. ಬರೆಯಬಹುದಾದ
ಬರೆಯಬಹುದಾದ ಸಂಖ್ಯೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳೆನ್ನುವರು. ಭಾಗಲಬ್ಧ ಸಂಖ್ಯೆಗಳೆನ್ನುವರು. ಓಕೆ, ಇದಕ್ಕೆ ಭಾಗಲಬ್ಧ ಸಂಖ್ಯೆಗಳಂತಾರ. ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಪ್ ಏನ್ರಿ, ಐದನೇದು ಅದ್ಯಾವ್ದಪ್ಪ ಅಂತಂದ್ರೆ ಅವಾಗಲಬ್ಧ ಸಂಖ್ಯೆಗಳು. ಅವಾಗಲಬ್ಧ ಸಂಖ್ಯೆಗಳು ಅವಾಗಲಬ್ಧ ಸಂಖ್ಯೆಗಳು ಅವಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಎಂತವು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಒಂದಿಷ್ಟು ಉದಾಹರಣೆಗಳನ್ನ ಬರಿತೇನೆ. ಅಂದ್ರೆ ನಮ್ಗೆ ಇದಕ್ಕೆ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಸಿಗ್ಲಿ. ಓಕೆ, ಸೊ ಉದಾಹರಣೆ ಬರೀದಾಯ್ತು ಅಂತಂದ್ರೆ ಓಕೆ ಏನ್ರಿ 2/3, ಈ 2 ಅನ್ನೋದು ಒಂದು ಪೂರ್ಣಾಂಕ, 3 ಅನ್ನೋದು ಒಂದು ಪೂರ್ಣಾಂಕ. ಓಕೆ, 2/3 ಅನ್ನೋದು ಏನಾಗಿರ್ತೈತಿ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಅದೇ ರೀತಿಯಾಗಿ -2/7, 5/-3, ಓಕೆ 7, ಓಕೆ 0, ಇವೆಲ್ಲ ಏನಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಸರಿ, 7 ಮತ್ತೆ p/q ರೂಪದೊಳಗೆ ಇಲ್ಲಲ್ರಿ, ಅದ್ ಹೆಂಗ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತಂದ್ರೆ ನಾವು ಇಲ್ಲಿ ಛೇದದೊಳಗೆ ಏನು ಇಲ್ಲ ಅಂದ್ರೆ ಏನಂತಂದ್ರೆ 1 ಬರ್ಕೋಬಹುದು. ಓಕೆ, 0 ಸಹಿತ ಏನಪ್ಪಾ ಅಂದ್ರೆ ಛೇದದೊಳಗೆ ಏನು ಇಲ್ಲ ಅಂತ ನಾವೇನಂತಂದ್ರೆ 1 ಬರ್ಕೋಬಹುದು. ಹಿಂಗಾಗಿ ಇಲ್ಲಿ ಬರುವಂತ ಈ ಪೂರ್ಣಾಂಕಗಳು ಎಲ್ಲವೂ ಏನಪ್ಪಾ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಿರ್ತವು. ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಭಾಗಲಬ್ಧ ಸಂಖ್ಯೆಗಳಿರ್ತವು. ಪೂರ್ಣ ಸಂಖ್ಯೆಗಳೆಲ್ಲವೂ ಏನಾಗಿರ್ತಾವ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಆಗಿರ್ತಾವ. ಓಕೆನಾ? ಸೊ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮಗ ದಶಮಾಂಶಗಳು ಸಹಿತ ಏನಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಿರ್ತಾವ. ಅದಕ್ಕೆ ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ 0.3. 0.3 ಅಂತಂದ್ರೆ ನಾವ್ ಇದನ್ನ ಇದ್ರೊಳಗೆ ಯಾವ ರೀತಿ ಬರೀಬಹುದ್ರಿ, 3/10 ಅಂತಾನು ಬರೀಬಹುದು. 3/10 ಅಂತ ಬರೀಬಹುದು. ಸೊ 0.3 ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಅದನ್ನ ಯಾಕಪ್ಪ ಅಂತಂದ್ರ ಅದನ್ನ ನಾವು p/q ರೂಪದೊಳಗ ಬರೀಬಹುದು. ಓಕೆ, ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈಗ 0.111 ಸೋ ಆನ್, ಇದು ಸಹಿತ ಏನಪ್ಪಾ ಅಂತಂದ್ರ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಸೊ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ನಾವು ಇದನ್ನ ಏನಂತಂದ್ರೆ ಇದನ್ನ 9th ಒಳಗೆ ನಾವೇನಂತಂದ್ರೆ ಇದನ್ನ ಡಿಸ್ಕಸ್ ಮಾಡಿದೀವಿ. ಏನಾಗಿರ್ಬೇಕ್ರಿ, ಇಲ್ಲಿ ಏನಾಗಿರ್ಬೇಕಂದ್ರ ಒಂದು ಇದೇನಪ್ಪಾ ಅಂತಂದ್ರ ದಶಮಾಂಶ ರೂಪದೊಳಗೆ ಬಂದಾಗ ಅದು ಅಂತ್ಯಗೊಳ್ಳಬೇಕು. ಇಲ್ಲ ಅಂತಂದ್ರೆ ಅದೇನಾಗಬೇಕಂತಂದ್ರ ಪುನರಾವರ್ತನೆ ಆಗಿರ್ಬೇಕು. ಓಕೆ, ಸೊ ಅಂತ್ಯಗೊಳ್ತಿತ್ತಂದ್ರು ಅದೇನಪ್ಪಾ ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಪುನರಾವರ್ತನೆ ಆಗಿತ್ತಂದ್ರು ಸಹಿತ ಅದು ಏನಾಗಿರ್ತೈತಿ ಅಂದ್ರ ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಹಂಗಂದ್ರ ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ್ರಿ, ಅಭಾಗಲಬ್ಧ ಸಂಖ್ಯೆಗಳನ್ನ ಎದರಿಂದ ಡಿವೈಡ್ ಮಾಡ್ತಾನಂತಂದ್ರ Q ಡ್ಯಾಶ್ ಅಂತ ಹೇಳ್ತಾನೆ. ಅಂದ್ರೆ ಇದು Q ಡ್ಯಾಶ್ ಅಂದ್ರೆ ಏನ್ರಿ, ಇವನ್ನ ಬಿಟ್ಟು ಅಂತ ಅರ್ಥ ಏನ್ರಿ, ಭಾಗಲಬ್ಧ ಸಂಖ್ಯೆಗಳನ್ನ ಬಿಟ್ಟು ಅಂತ. ಎದ್ರೊಳಗ್ ಬಿಡ್ಬೇಕ್ರಿ, ಎದ್ರೊಳಗ್ ಬಿಡ್ಬೇಕು ಅಂದ್ರ ವಾಸ್ತವ ಸಂಖ್ಯೆಗಳೊಳಗ ಭಾಗಲಬ್ಧ ಸಂಖ್ಯೆಗಳನ್ನ ಬಿಟ್ವಿ ಅಂತ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರ ಅಭಾಗಲಬ್ಧ ಸಂಖ್ಯೆಗಳು ಸಿಗ್ತೈತಿ. ಹಂಗಂದ್ರ ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಎಂತಾವಿರ್ತಾವ್ರಿ, ಎಂತಾವಿರ್ತಾವ ಅಂತಂದ್ರ 2.13407 ಸೋ ಆನ್. ಅಂದ್ರೆ ಈಗ ಇಲ್ಲಿ ಏನಾಗ್ತಿತ್ತಂದ್ರ ಇಲ್ಲಿ ಒಂದು ಅಂತ್ಯಗೊಳ್ತಿತ್ತು, ಇಲ್ಲ ಅಂತಂತಂದ್ರ ಪುನರಾವರ್ತನೆಗೊಳ್ತಿತ್ತು. ಆದ್ರೆ ಇದೇನಾಗ್ತಾ ಇದೆ ಅಂತಂದ್ರ ಅಂತ್ಯಗೊಳ್ತಾ ಇಲ್ಲ, ಆ ನಂತರ ಇದು ಪುನರಾವರ್ತನೆಗೊಳ್ತಾ ಇಲ್ಲ. ಸೊ ಇಂಥ ಸಂಖ್ಯೆಗಳಿಗೆ ಏನಂತ ಕರಿತೀವಿ ಅಂತಂದ್ರ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಬರೀ ಅಂತಂದ್ರ ಮತ್ತೆ ಬರೀಬೋದ್ರಿ 7.34027 ಇದೇನಪ್ಪಾ ಅಂತಂದ್ರೆ ಒಟ್ಟ ಏನಪ್ಪಾ ಅಂದ್ರೆ ರಿಪೀಟ್ ಆಗುದಿಲ್ಲ. ಮತ್ತೆ ಇಲ್ಲಿ 3 ಬಂದ್ ಮತ್ತೆ 3 ಬಂದೈತಲ್ರಿ, ಆ ರೀತಿ ರಿಪೀಟ್ ಅಲ್ರಿ. ಏನಪ್ಪಾ ಅಂದ್ರೆ ಈಗ 3 ಇತ್ತಂದ್ರೆ ಇಷ್ಟು 3 ಬರ್ಬೇಕು, ಇಲ್ಲಾಂದ್ರೆ 3 4 ಈ ತರ ಇರ್ಬೇಕು. ಆ ರೀತಿ ರಿಪೀಟ್ ಆಗ್ತಿತ್ತಂದ್ರೆ ಏನಂತಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ಏನಂತ ಅಂತೀವಿ ಅಂತಂದ್ರೆ ಪುನರಾವರ್ತನೆ ಗೊಳ್ಳಾಕತೈತಿ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಆ ನಂತರ ಈಗ √2 ಇದ್ರ ಬೆಲೆ ಏನ್ರಿ 1.41 ಅಂತಂದ್ರೆ ಸ್ಟಾರ್ಟ್ ಆಗ್ತತಿ, ಮುಂದೆ ವರಿತೈತಿ. ಆದ್ರೆ ಏನಪ್ಪಾ ಅಂದ್ರೆ ಇದ್ರ ವ್ಯಾಲ್ಯೂ ಏನಂತಂದ್ರೆ ಪಕ್ಕಾ ನಮ್ಗೆ ಏನಂತಂದ್ರೆ ಇದು ಬರಂಗಿಲ್ಲ. √2 ಆಗಿರ್ಬೋದು, √3 ಬೆಲೆ ಆಗಿರ್ಬೋದು 1.7 ಅಂತ ಸ್ಟಾರ್ಟ್ ಆಗ್ತೈತ್ರಿ. ಮುಂದೆ ಇದೇನಾಗತ್ತೆ ಅಂತಂದ್ರೆ ಮುಂದೆ ಕಂಟಿನ್ಯೂ ಆಗ್ತೈತಿ, ಹೊರತಾಗಿ ನಮ್ಗೆ ಏನಂತಂದ್ರೆ ಇದ್ರ ವ್ಯಾಲ್ಯೂ ನಮ್ಗೆ ಕರೆಕ್ಟ್ ಆಗಿ ಬರಲ್ಲ. ಓಕೆ, ಕರೆಕ್ಟ್ ಆಗಿ ಬರಲ್ಲ. ಆ ನಂತರ ಏನ್ರಿ ರಿಪೀಟ್ನೂ ಆಗಲ್ಲ, ಮುಂದೆ ಕೊನೆನೂ ಬೀಳಲ್ಲ. ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ಕಾಂಟ್ರವರ್ಷಿಯಲ್ ಅದ ಏನ್ರಿ, ಒಂದು ಅನುಮಾನಾಸ್ಪದವಾಗಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ಪೈ ಅನ್ನೋದು ಏನಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅಭಾಗಲಬ್ಧ ಸಂಖ್ಯೆ. ಎಲ್ಲರೂ ಏನ್ ಹೇಳ್ತಾರ ಅಂತಂದ್ರೆ 22/7 ಅಂತಂದೇಳಿ ನಾವು ತಗೋತೀವಲ್ರಿ. ಈ 22/7 ಅನ್ನೋದು ಏನಂದ್ರೆ p/q ರೂಪದಾಗ ಐತಿ. ಹಾಗಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕಂದ್ರೆ ಈ ಪೈ ಬೆಲೆ ಏನಪ್ಪಾ ಅಂದ್ರೆ ಇದು 22/7 ಹತ್ತಿರದ ಬೆಲೆ.
ಹತ್ತಿರದ ಬೆಲೆ, ಅದರ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಹಾಗಾದ್ರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಂತಂದ್ರೆ ನಾವು ನೋಡಕ್ ಹೋದ್ವಿ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಪೈ ಇಸ್ ಈಕ್ವಲ್ ಟು 3.1415 ಅಂತಂದ್ರೆ ಸ್ಟಾರ್ಟ್ ಹೋಗುತ್ತೆ, ಹಂಗೆ ಮುಂದೆ ಕಂಟಿನ್ಯೂ ಹಾಕೊಂತ ಹೋಗ್ತದ್ರಿ. ಇದ್ರ ವ್ಯಾಲ್ಯೂ ಏನಂತಂದ್ರೆ ನಿಖರವಾಗಿ ಇದ್ರ ವ್ಯಾಲ್ಯೂ ಇಲ್ಲ. ಇದ್ರ ಹತ್ತಿರ ಬೆಲೆ ಏನಾಗಿರ್ತೈತಿ ಅಂದ್ರೆ 22/7 ಆಗಿರ್ತೈತಿ. ನಮ್ಮ ಲೆಕ್ಕದೊಳಗ ಅದು ಸ್ವಲ್ಪ ಈಸಿ ಆಗಿರುತ್ತೆ ಅನ್ನೋ ಸಲುವಾಗಿ ನಾವು ಅದನ್ನ 22/7 ಅಂತಂದು ತಗೋತೀವಿ. ಆದ್ರೆ ಇದ್ರ ಬೆಲೆ ಏನಪ್ಪಾ ಅಂದ್ರೆ 22/7 ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಇದ್ರ ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲ ರೀ. ಅದ್ರದ್ದು ಏನಪ್ಪಾ ಅಂದ್ರೆ ಇದು ಹತ್ತಿರದ ಬೆಲೆ ಆಗೈತೆ ಹೊರತಾಗಿ ಎಕ್ಸಾಕ್ಟ್ ವ್ಯಾಲ್ಯೂ ಆಗಿಲ್ಲ. ಹಿಂಗಾಗಿ ಪೈ ಅನ್ನೋದು ಸಹಿತ ಏನಪ್ಪಾ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತೈತಿ. ಓಕೆ ರೈಟ್. ಸೊ ಇದಕ್ಕೆ ಡೆಫಿನಿಷನ್ ಬರೀದಾಯ್ತು ಅಂತಂದ್ರೆ P/Q ರೂಪದಲ್ಲಿ P/Q ರೂಪದಲ್ಲಿ ಬರೆಯಲು ಬಾರದೇ ಇರುವ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳೆನ್ನುವರು. ಅಭಾಗಲಬ್ಧ ಸಂಖ್ಯೆಗಳೆನ್ನುವರು. ಓಕೆನಾ. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಸಂಖ್ಯೆಗಳ ಬಗ್ಗೆ ಆಯ್ತು. ಇದ್ರೊಳಗೆ ಇನ್ನೊಂದು ಬಿಟ್ವಿ ಏನಂತಂದ್ರೆ ಮೇನ್ ನಮಗೆ ವಾಸ್ತವ ಸಂಖ್ಯೆಗಳಂದ್ರೆ ಅಂದ್ರೆ ಏನಂತಾನೆ ಬಿಟ್ವಿ. ಓಕೆ, ಸೊ ಅದನ್ನೊಂದು ನೋಡೋಣ. ಏನ್ರಿ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು. ಓಕೆ, ಈ ವಾಸ್ತವ ಸಂಖ್ಯೆಗಳಿಗೆ ಏನಂತ ಕರೀತಾರೆ ಅಂತಂದ್ರೆ ರಿಯಲ್ ನಂಬರ್ಸ್ ಅಂತ ಕರೀತಾರೆ ಇಂಗ್ಲಿಷ್ನಾಗ. ಅದನ್ನ 6 ಡಿನೋಟ್ ಮಾಡ್ತಾನ. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಮತ್ತು ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು. ಇದೇನಪ್ಪಾ ಅಂತಂದ್ರೆ ಇದು ಸೆಟ್ಸ್ ಅಂತ ಬರ್ತೈತಿ, ಗಣಗಳು ಅಂತ ಬರ್ತೈತ್ರಿ. ನಾವು ಫಸ್ಟ್ PUC ಒಳಗೆ ಕಲ್ತೀವಿ. ಆದ್ರೆ ಈಗ ಅವಾಗ ಅದನ್ನ ಕರೆಕ್ಟ್ ಆಗಿ ಅಗ್ದಿ ಪೂರ್ತಿಯಾಗಿ ಕಲ್ತೀವಿ. ಬಟ್ ಈಗ ಸದ್ಯ ಮಟ್ಟಿಗೆ ಇಷ್ಟ ಗೊತ್ತಿರ್ಲಿ. ಸರ್ ಇದು ನಮ್ಗೆ ಅರ್ಥ ಆಗಲ್ಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಈ ರೀತಿ ನೆನ್ಪಿಟ್ಕೊಡ್ರಿ. Q+ ಅಂತ ನೆನ್ಪಿಟ್ಕೊಡ್ರಿ. ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧಗಳ ಸಂಖ್ಯೆಗಳು ಸೇರಿದ್ರೆ ಏನಾಗಿರ್ತೈತಿ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಬಂದಿರ್ತೈತಿ. ಓಕೆನಾ. ಸರಿ, ಇದಕ್ಕೆ ಸಂಬಂಧಪಟ್ಟಾಗ ನಾವ್ ಏನಪ್ಪಾ ಅಂದ್ರೆ ಒಂದು ಸಣ್ಣ ಡಯಾಗ್ರಾಮ್ ಹಾಕ್ತೇನ್ರಿ ಇಲ್ಲಿ. ಏನಂತಂದ್ರೆ ಇದು ಒಂದು ಏನಂತಂದ್ರೆ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಕನ್ವೀನಿಯಂಟ್ ಆಗ್ತಾ ಇಲ್ಲ. ಸೊ ಒಂದ್ ಕೆಲಸ ಮಾಡ್ರಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಇದಿಷ್ಟು ನೋಟ್ ಡೌನ್ ಮಾಡ್ಕೊಡ್ರಿ. ಅದಾದ ನಂತರ ನಿಮ್ಗೆ ಏನಪ್ಪಾ ಅಂತಂದ್ರೆ ಮುಂದನ್ನ ಹೇಳ್ತೇನೆ. ಓಕೆ, ಸೊ ನೆಕ್ಸ್ಟ್ ಏನ್ರಿ ಅಪವರ್ತನಗಳು. ಅಪವರ್ತನಗಳಂದ್ರೇನು, ಅಪವರ್ತಗಳಂದ್ರೇನು ಅಂತಂದ್ರೆ ನಾವು ತಿಳ್ಕೊಬೇಕು. ಸೊ ಫಸ್ಟ್ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅಪವರ್ತನಗಳು. ಓಕೆ, ಸೊ ಅಪವರ್ತನಗಳಂದ್ರೆ ಏನ್ರಿ? ಅಪವರ್ತನಗಳಂದ್ರೆ ಏನಪ್ಪಾ ಅಂತಂದ್ರ ಕೊಟ್ಟಿರುವ ಸಂಖ್ಯೆಯನ್ನ ಸಂಪೂರ್ಣವಾಗಿ ಏನಂತಂದ್ರೆ ಭಾಗಿಸ್ತಿರ್ಬೇಕ್ರಿ. ಕೊಟ್ಟಿರುವ ಸಂಖ್ಯೆಯನ್ನು ಸಂಪೂರ್ಣವಾಗಿ ಭಾಗಿಸುವ. ಕೊಟ್ಟಿರೋ ಸಂಖ್ಯೆಯನ್ನು ಸಂಪೂರ್ಣವಾಗಿ ಭಾಗಿಸುವ ಸಂಖ್ಯೆಗಳಿಗೆ ಅಪವರ್ತನಗಳೆನ್ನುವರು. ಕೊಟ್ಟಿರುವ ಸಂಖ್ಯೆಯನ್ನು ಸಂಪೂರ್ಣವಾಗಿ ಭಾಗಿಸುವ ಸಂಖ್ಯೆಗಳಿಗೆ ಅಪವರ್ತನಗಳೆನ್ನುವರು. ಓಕೆ, ಹಾಗಂದ್ರೆ ಏನ್ರಿ? ಹಾಗಂದ್ರೆ ಈಗ ಏನಪ್ಪಾ ಅಂದ್ರೆ ಒಂದಿಷ್ಟು ನಂಬರ್ಸ್ ಇದ್ದ ಏನಂತಂದ್ರೆ ಅಪವರ್ತನಗಳನ್ನ ನೋಡ್ಕೊತ ಹೋಗೋಣ. 1ರ ಅಪವರ್ತನಗಳು. ಓಕೆ, ನಂತರ 2ರ ಅಪವರ್ತನಗಳು, 3ರ ಅಪವರ್ತನಗಳು, 4ರ ಅಪವರ್ತನಗಳು, 5ರ ಅಪವರ್ತನಗಳು, 6ರ ಅಪವರ್ತನಗಳು, 7ರ ಅಪವರ್ತನಗಳು. ಈಗ ದಟ್ ನಾನು ಇಲ್ಲಿ ಬರಿಬೇಕಾದಾಗ ಏನಾಗುತ್ತೆ ಅಂತಂದ್ರೆ ನನಗೆ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹೆಚ್ಚಿಗೆ ಹೋಗುತ್ತೆ, ವಿಡಿಯೋ ಲೆಂತ್ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ಏನಂತಂದ್ರೆ ಈ ತರ ಡಿಟು ಹಾಕೇನ್ರಿ. ಬಟ್ ನೀವು ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಏನಂತಂದ್ರೆ ನೀಟಾಗಿ 1ರ ಅಪವರ್ತನಗಳು, 2ರ ಅಪವರ್ತನಗಳು ಅಂತ ಪೂರ್ತಿಯಾಗಿ ಬರ್ಕೊಡ್ರಿ. ಸರಿನಾ? 1ರ ಅಪವರ್ತನಗಳು ಯಾವಪ್ಪ ಅಂತಂದ್ರೆ 1,
ಏನಂತಂದ್ರೆ ಒಂದು ಯಾವ ಮಗ್ಗಿ ಒಳಗೆ ಬರ್ತೈತಿ, ಯಾವ ಮಗ್ಗಿ ಒಳಗೆ ಬರ್ತೈತಿ ಅಂದ್ರೆ ಒಂದರ ಮಗ್ಗಿ ಒಳಗೆ ಬಿಟ್ಟು ಮತ್ತೆ ಯಾವ ಮಗ್ಗಿ ಒಳಗೆ ಬರಂಗಿಲ್ಲ. ಅದರ ಅಪವರ್ತನ ಏನಪ್ಪಾ ಅಂದ್ರೆ ಒಂದು. ಎರಡರ ಅಪವರ್ತನಗಳು, ಎರಡು ಯಾವ ಮಗ್ಗಿ ಒಳಗೆ ಬರ್ತೈತಿ ಅಂತಂದ್ರೆ ಒಂದರ ಮಗ್ಗಿ ಒಳಗೂ ಬರ್ತೈತಿ, ಆ ನಂತರ ಎರಡರ ಮಗ್ಗಿ ಒಳಗೆ ಬರ್ತೈತಿ. ಓಕೆ, ಒಂದರ ಮಗ್ಗಿ ಒಳಗೆ ಬರ್ತೈತಿ, ಎರಡರ ಮಗ್ಗಿ ಒಳಗೆ ಬರ್ತೈತಿ, ಅಥವಾ ಎರಡು ಎದರಿಂದ ಭಾಗಿಸಲ್ಪಡ್ತೈತಿ ಅಂತಂದ್ರೆ ಇವು ಎರಡು ನಂಬರ್ಲಿಂದ ಭಾಗಿಸಲ್ಪಡ್ತೈತಿ. ಅದಾದ ನಂತರ ಮೂರರ ಅಪವರ್ತನಗಳಂದ್ರೆ ಯಾವಪ್ಪ ಅಂತಂದ್ರೆ ಒಂದು ಮತ್ತು ಮೂರು. ಇದು ಮತ್ತೆ ಈ ಒಂದು ಮತ್ತು ಮೂರು ಬಿಟ್ಟು ಯಾವುದೇ ಮಗ್ಗಿ ಒಳಗೆ ಬರಲ್ಲ. ನಾಲ್ಕರ ಅಪವರ್ತನಗಳು ಒಂದು ಎರಡು ನಾಲ್ಕು. ನಂತರ ಐದರ ಅಪವರ್ತನಗಳು ಒಂದು ಐದು. ಆರರ ಅಪವರ್ತನಗಳು ಯಾವಪ್ಪ ಅಂದ್ರೆ ಒಂದು ಎರಡು ಮೂರು. ನಂತರ ಏಳರ ಅಪವರ್ತನಗಳು ಒಂದು ಮತ್ತು ಏಳು. ಓಕೆ, ಸೊ ಇವೇನಪ್ಪಾ ಅಂತಂದ್ರೆ ನಾವು ಇದೇ ರೀತಿ ಬರ್ಕೋತ ಹೋದ್ವಿ ಅಂತಂದ್ರೆ ಎಲ್ಲಾ ನಂಬರ್ಸ್ ಅಪವರ್ತನಗಳ ಬರಿಬಹುದು. ಆದ್ರೆ ಈ ಸದ್ಯ ಮಟ್ಟಿಗೆ ನಮ್ಗೆ ಅಪವರ್ತನ ಅಂದ್ರೆ ಏನು ಅಂತಂದ್ರೆ ಗೊತ್ತಾದ್ರೆ ಸಾಕು. ಅದ್ರ ಸಂಬಂಧ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಈ ಏಳನ್ನ ಅಷ್ಟೇ ಬರಿತಾ ಇದೀನಿ. ಓಕೆ, ಇದರ ಆಧಾರದ ಮೇಲೆ ನಮ್ಗೆ ಏನಪ್ಪಾ ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಓಪನ್ ಆಗ್ತತಿ. ಅದೇನಪ್ಪಾ ಅಂತಂದ್ರೆ ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು. ಮೊದಲಿಗೆ ಏನಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತಂದ್ರೆ ತಿಳ್ಕೊಳ್ಳೋಣ. ಅವಿಭಾಜ್ಯ ಸಂಖ್ಯೆಗಳು, ಓಕೆ ರೈಟ್. ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತಂದ್ರ ಏನ್ರಿ? ಕೇವಲ ಎರಡು ಅಪವರ್ತನಗಳು. ಇಲ್ಲಿ ನಾವು ಮೇಲೆ ಇಷ್ಟಕೊಂಡ ಸಂಖ್ಯೆಗಳು ನೋಡ್ತಾ ಇದೀವಿ. ಒಂದಿಷ್ಟಕ್ಕೆ ಎರಡೆರಡು ಅಪವರ್ತನ ಅದಾವ, ಒಂದಿಷ್ಟಕ್ಕೆ ಎರಡಕ್ಕಿಂತ ಹೆಚ್ಚಿಗೆ ಅದಾವ್ರಿ. ಸೊ ಈಗ ಅದನ್ನ ನೋಡಿದೀವಿ ಅಂದ್ರೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ, ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ, ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಏನಂತಾರ್ರಿ? ಅವಿಭಾಜ್ಯ ಅಪವರ್ತನಗಳು ಅಂತ ಕರೀತಾರೆ. ಅವಿಭಾಜ್ಯ ಅಪವರ್ತನಗಳು ಎನ್ನುವರು. ಇದಕ್ಕೆ ಇನ್ನೂ ಒಂದು ಡೆಫಿನೇಷನ್ ಅದರಿ, ಅದನ್ನ ಹೇಳ್ತೀನಿ. ದಟ್ ಇಲ್ಲಿ ಅದನ್ನ ನೀವೇನಾದ್ರೆ ನೋಟ್ ಡೌನ್ ಮಾಡ್ಕೋಬಹುದು. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಪ್ಪಾ ಅಂತಂದ್ರೆ ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆಯೋ ಅಂತ ಸಂಖ್ಯೆಗಳು ಏನಂತ ಕರೀತಾರೆ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಇನ್ನು ಸರಿ ನಾ ರಿಪೀಟ್ ಮಾಡ್ತೀನಿ. ಯಾವ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತವೆಯೋ ಅಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಸೊ ಈ ಅವಿಭಾಜ್ಯ ಸಂಖ್ಯೆಗಳಿಗೆ ಏನಂತ ಕರಿತೀವಿ? ಇದ್ರೊಳಗೆ ಇದಕ್ಕೆ ಉದಾಹರಣೆಗಳನ್ನ ನೋಡಿದ್ವಿ ಅಂತಂದ್ರೆ, ಇಲ್ಲಿ ಮೇಲ್ಗಡೆ ಏನಂತ ನಾವು ಆಲ್ರೆಡಿ ಬರೆದಿದ್ದದ 7ರ ತನಕ ಅಪವರ್ತನಗಳನ್ನ ಬರೆದಿದ್ವಿ. ಇದನ್ನ ನಾವು ತಗೊಂಡಿವಿ ಅಂತಂದ್ರೆ ಯಾವ್ದಾದಕ್ಕೆ ಎರಡೆರಡು ಅಪವರ್ತನಗಳು ಅದಲ್ಲ, ಅವನ್ನ ನಾವೇನಂತ ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಒಂದನ್ನ ನೋಡಿದ್ವಿ ಅಂದ್ರೆ ಅಪವರ್ತನ ಎಷ್ಟು ಅದಾವ್ರಿ? ಒಂದದ. ನಮ್ಗೆ ಎಷ್ಟು ಇರ್ಬೇಕ್ರಿ? ಎರಡು ಅಪವರ್ತನ ಇರ್ಬೇಕು. ಹಿಂಗಾಗಿ ಒಂದ್ ಅನ್ನೋದು ಏನಪ್ಪಾ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದೇನಪ್ಪಾ ಅಂದ್ರೆ ಸ್ವಲ್ಪ ಎಲ್ಲಾ ಹುಡುಗರಿಗೆ ಏನಂದ್ರೆ ಇದು ಕನ್ಫ್ಯೂಷನ್ ಆಗತ್ರಿ. ಏನಪ್ಪಾ ಅಂತಂದ್ರೆ ಒಂದ್ ಅನ್ನೋದನ್ನ ಅವಿಭಾಜ್ಯ ಸಂಖ್ಯೆ ಅಂತಂದೇಳಿ ತಿಳ್ಕೊಳ್ಳುವಂತ ಸ್ಟೂಡೆಂಟ್ಸ್ ಬಹಳ ಜನ ಇರ್ತಾರೆ. ಒಂದೇನಂತಂದ್ರೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂತಂತಂದ್ರೆ 2. ನಂತರ ಬರೋದು ಯಾವ್ದ್ರಿ? 3. ನಂತರ ಬರೋದು 4ಕ್ಕೆ 3 ಬರಲ್ಲ. ನೆಕ್ಸ್ಟ್ ಏನ್ರಿ? 5. ನೆಕ್ಸ್ಟ್ ರೀ 6 ಬರಲ್ಲ. ನೆಕ್ಸ್ಟ್ 7. ನಂತರ 7 ಆದ ನಂತರ 9. 9ಕ್ಕೆ ಎಷ್ಟು ಅಪವರ್ತನ ಅದಾವ್ರಿ? 1 3 9 3 ಅದಾವ್ರಿ, ಇದು ಬರಲ್ಲ. ನೆಕ್ಸ್ಟ್ ಬರೋದು ಯಾವುದು? 11. ನೆಕ್ಸ್ಟ್ 13 17 19 23 29 31 37 39 ಬರಲ್ಲ. 41 43. ಓಕೆ, ಸೊ ಇದೇನಪ್ಪಾ ಅಂದ್ರೆ ಮಿನಿಮಮ್ ನಮ್ಗೆ ಏನಪ್ಪಾ ಅಂತಂದ್ರೆ ಒಂದು ನಂಬರ್ ನೋಡಿದ್ರೆ ಅದು ಅವಿಭಾಜ್ಯ ಸಂಖ್ಯೆ ಹೌದು ಅಲ್ಲ ಅಂತಂದ್ರೆ ನಮಗೆ ಹೇಳಕ್ ಬರ್ತಿರ್ಬೇಕು. ಮಿನಿಮಮ್ ನಮಗ್ 100 ತನಕ ಆದ್ರೂ ಏನಪ್ಪಾ ಅಂತಂದ್ರೆ ಈ ಅವಿಭಾಜ್ಯ ಸಂಖ್ಯೆಗಳು ಯಾವ ಅದಾವು ಅನ್ನೋದೇನಪ್ಪಾ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಓಕೆ ರೈಟ್. ಸೊ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತಂದ್ರೆ ನೋಡಿದ್ವಿ. ಇದ್ರದ್ದು ವಿಶೇಷತೆ ಮತ್ತೆ ಇನ್ನೊಂದು ನೋಡಿದ್ವಿ ಅಂತಂದ್ರೆ 2 ಅನ್ನೋದು ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳು ಯಾವಾಗ್ಲೂ ಏನಾಗಿರ್ತಾವ ಅಂತಂದ್ರೆ ಬೆಸ ಸಂಖ್ಯೆಗಳೇ ಆಗಿರ್ತಾವು. ಆದ್ರೆ ಒಂದೇ ಒಂದು ಸಮ ಸಂಖ್ಯೆ ಐತಿ, ಅದು ಯಾವ್ದಪ್ಪ ಅಂತಂದ್ರೆ 2. ಅದನ್ನ ಬಿಟ್ಟು ಉಳಿದಿದ್ವೆಲ್ಲ ಏನಾಗಿರ್ತಾವ ಅಂತಂದ್ರೆ ಬೆಸ ಸಂಖ್ಯೆಗಳನ್ನೇ ಆಗಿರ್ತಾವು. ಓಕೆ, ಸೊ ನಾನು ಈಗ ಅಪವರ್ತನಗಳ ಬಗ್ಗೆ ಇನ್ನೊಂದು ಹೇಳೋದನ್ನ ಮರ್ತೆ. ಏನಂತಂದ್ರೆ ಎಲ್ಲಾ ಸಂಖ್ಯೆಗಳಿಗೆ ಮೊದಲನೇ ಅಪವರ್ತನ ಏನಾಗಿರ್ತೈತಿ ಅಂದ್ರೆ 1 ಆಗಿರ್ತೈತಿ. ಕೊನೆಯ ಅಪವರ್ತನ ಏನಾಗಿರ್ತೈತಿ ಅಂದ್ರೆ ಅದೇ ಸಂಖ್ಯೆ ಆಗಿರ್ತೈತಿ. 2ರ ಅತಿ ದೊಡ್ಡ ಅಪವರ್ತನ 2. 6ರ ಅತಿ ದೊಡ್ಡ ಅಪವರ್ತನ ಇಲ್ಲಿ ಏನಾಗಿದೆ? 1 2 ಇಲ್ಲಿ ಮಿಸ್ ಆಗ್ಯದ್ರಿ. ಇಲ್ಲಿ ಮಿಸ್ ಆಗ್ಯದ್ರಿ.
6. 2ರ ಅತಿ ದೊಡ್ಡ 6ರ ಅತಿ ದೊಡ್ಡ ಅಪವರ್ತನ 6, 7ರ ಅತಿ ದೊಡ್ಡ ಅಪವರ್ತನ 7. ಆ ನಂತರ ಇನ್ನೊಂದು ಏನಾಗಿರ್ತೈತಿ ಅಂತಂದ್ರ ಈ ಅಪವರ್ತನಗಳು ಏನಾಗಿರ್ತಾವ ಅಂತಂದ್ರ ಲಿಮಿಟೆಡ್ ಇರ್ತಾವ್ರಿ. ಅಂದ್ರ ಇವು ಏನಪ್ಪಾ ಅಂದ್ರೆ ಎನಿಸಲು ಬರುವಂತವ್ ಇರ್ತಾವ. ಓಕೆ ರೈಟ್. ಸೊ ಈಗ ನೆಕ್ಸ್ಟ್ ಇವೇನಪ್ಪಾ ಅಂತಂದ್ರೆ ಇದು ಅವಿಭಾಜ್ಯ ಸಂಖ್ಯೆಗಳು ನೋಡಿದ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರ ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು. ಓಕೆ, ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನ್ರಿ? ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ನಮಗ ಎರಡು ಅಥವಾ ಎರಡು ಅಪವರ್ತನಗಳಿದ್ರೆ ಅದಕ್ಕೆ ಅಂತ ಕರಿತೀವಿ ಅಂತ ಅವಿಭಾಜ್ಯ ಸಂಖ್ಯೆ ಅಂತಾರ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿದ್ರ ಅದನ್ನ ಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿದ್ವು ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳು ಎನ್ನುವರು. ಭಾಜ್ಯ ಸಂಖ್ಯೆಗಳು ಎನ್ನುವರು. ಆಕ್ಚುಲಿ ಏನಂದ್ರಿ, ಮ್ಯಾಥ್ಸ್ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಬರೀ ನಂಬರ್ಸ್ ಅಷ್ಟೇ ಇರ್ತಾವ. ಆದ್ರೆ ಇಲ್ಲಿ ನಮಗ ಇದ್ರೊಳಗ ಬೇಸಿಕ್ಸ್ ಸ್ವಲ್ಪ ಇದ್ದು ಆನಂತರ ಡೆಫಿನಿಷನ್ಸ್ ಹೆಚ್ಚಿಗೆ ಬರೋದಕ್ಕೆ ಏನಾಗೈತಿ ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಬರೆಯುತ್ತದ. ಎಲ್ಲಾ ಇದಕ್ಕೂ ಏನಪ್ಪಾ ಅಂದ್ರೆ ಈ ರೀತಿ ಹೆಚ್ಚಿಗೆ ಉದ್ದುದಾಗ ಏನಪ್ಪಾ ಅಂತಂದ್ರೆ ಈ ರೀತಿ ಡೆಫಿನಿಷನ್ಸ್ ಬರೆಯುವಂತದ್ದು ಇರಲ್ಲ. ಏನಂತಂದ್ರೆ ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡ್ಕೊಂಡು ಹೋಗುವಂತವ್ ಇರ್ತಾವ. ಸರಿನಾ? ರೈಟ್. ಸೊ ಭಾಜ್ಯ ಸಂಖ್ಯೆಗಳಿಗೆ ಎಕ್ಸಾಂಪಲ್ಸ್ ಬರೆಯೋದಾಯ್ತು ಅಂದ್ರೆ, ಉದಾಹರಣೆಗಳನ್ನ ಬರೆಯೋದಾಯ್ತು ಅಂದ್ರೆ ಮೊದಲೇದೇನಪ್ಪಾ ಅಂದ್ರೆ ಒಂದು ನಮ್ಗೆ ಏನಿರ್ಬೇಕು, ಎರಡಕ್ಕಿಂತ ಹೆಚ್ಚಿರ್ಬೇಕ್ರಿ. ಇಲ್ಲಿ ಒಂದಕ್ಕೆ ಏನಪ್ಪಾ ಅಂದ್ರೆ ಅದಕ್ಕೆ ಅಪವರ್ತನ ಎಷ್ಟು ಅದಾವ್ರಿ? ಅದ, ಅದು 1. ಓಕೆ, ಇಲ್ಲಿ ನೋಡಿದ್ರೆ ಅಂದ್ರೆ 2 ಅದಾವು, ಇಲ್ಲ ಹೋಯ್ತು. ಇದು ಇಲ್ಲ, ಬರೀ 2 ಅದಾವು. ನಮ್ಗೆ ಎರಡಕ್ಕಿಂತ ಹೆಚ್ಚಿಗೆ 3 ಇರ್ಬೇಕು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮೊದಲನೇ ಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರೆ 4. 5 ಬರಲ್ಲ, 6 ಬರ್ತದ್ರಿ. ನೆಕ್ಸ್ಟ್ 7 ಬರಲ್ಲ. ನೆಕ್ಸ್ಟ್ 8 ಬರ್ತತಿ. ನೆಕ್ಸ್ಟ್ 9, 10, 11 ಬರಲ್ಲ. 12, 14, 15 ಇದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಬರ್ಕೋತ ಹೋದ್ವಿ ಅಂತಂದ್ರೆ ನಿಮಗೆ ಭಾಜ್ಯ ಸಂಖ್ಯೆಗಳು ಬರ್ತಾವ. ಓಕೆ ರೈಟ್. ಅಪವರ್ತನಗಳಂದ್ರೆ ಏನಾಯ್ತು, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಾಯ್ತು, ಭಾಜ್ಯ ಸಂಖ್ಯೆಗಳಂದ್ರೆ ಏನಾಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಪವರ್ತ್ಯಗಳು. ನೆಕ್ಸ್ಟ್ ಟಾಪಿಕ್ ಅಪವರ್ತ್ಯಗಳು. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂತಂದ್ರೆ ಏನಂತ ಕರೀತಾರೆ ಅಂತಂದ್ರೆ ಅಪವರ್ತ್ಯಗಳು. ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಗುಣಕಗಳು ಅಂತಾನೂ ಕರೀತಾರೆ. ಓಕೆ, ಸದ್ಯ ಮಟ್ಟಿಗೆ ಅದನ್ನ ನಾನು ಬರ್ದಿರಲ್ಲ ರೀ, ಅದನ್ನ ಡೆಫಿನೇಷನ್ ಒಳಗೆ ನಾ ಆ ಶಬ್ದ ಬಳಸ್ತೇನೆ. ಏನಂತಂದ್ರೆ ಕೊಟ್ಟಿರುವ ಸಂಖ್ಯೆಯ ಗುಣಕ ಅಥವಾ ಗುಣಾಂಶಗಳಿಗೆ ಅಪವರ್ತನಗಳನ್ನು ಹೊಂದಿರುವ. ಓಕೆ, ಗುಣಕ ಅಥವಾ ಗುಣಾಂಶಗಳಿಗೆ ಅಪವರ್ತ್ಯಗಳೆನ್ನುವರು. ಗುಣಾಂಶಗಳಿಗೆ ಅಪವರ್ತ್ಯಗಳು ಎನ್ನುವರು. ಓಕೆ, ಸೊ ಇದನ್ನ ನೋಡೋದಾಯ್ತು ಅಂತಂದ್ರೆ 1ರ ಅಪವರ್ತ್ಯಗಳು, 2ರ ದಿಟ್ಟು ಹಾಕಿಬಿಡೋಣ ಅಪವರ್ತ್ಯಗಳು, 3ರ ಅಪವರ್ತ್ಯಗಳು, 4ರ ಅಪವರ್ತ್ಯಗಳು, 5ರ ಅಪವರ್ತ್ಯಗಳು. ಓಕೆ, ಇಷ್ಟು ಸಾಕ್ರಿ. ಈಗ ಇಷ್ಟು ಬರೆಯೋದೇ ಹೆಚ್ಚಿಂದು ನಮ್ಗೆ ನಡೀತಿತ್ತು, ತೊಂದರೆ ಇಲ್ಲ. 1ರ ಅಪವರ್ತ್ಯಗಳಂದ್ರೆ ಏನಪ್ಪಾ ಅಂದ್ರೆ 1ರ ಬಗ್ಗೆ ಬರ್ಬೋದು ಹೋಗ್ರಿ. 1, 2, 3, 4 ಇವೆಲ್ಲ ಏನಪ್ಪಾ ಅಂದ್ರೆ 1ರ ಅಪವರ್ತನಗಳು. 2ರ ಅಪವರ್ತನಗಳಂದ್ರೆ 2 1 2, 2 2 4, 2 3 6, 2 4 8 ಹಂಗ ಮುಂದೆ ಬರೀತಾ ಹೋಗ್ತೀವಿ. 3 3 6 9 12 ಸೋ ಆನ್. 4 4 8 12 16 ಸೋ ಆನ್. ನಂತರ 5 5 10 15 20 ಸೋ ಆನ್. ಓಕೆ, ಸೊ ಇವೇನಾಗಿರ್ತಾವ ಅಂತಂದ್ರೆ ಅಪವರ್ತಗಳಾಗಿರ್ತಾವ. ಇಲ್ಲಿ ನೋಡೋದಾಯ್ತು ಅಂದ್ರೆ ಈ ಅಪವರ್ತನಗಳು ಮತ್ತು ಅಪವರ್ತಗಳಿಗೆ ಏನಾದ್ರು ನಾವು ಹೋಲಿಸಿ ನೋಡೋದಾಯ್ತು ಅಂತಂದ್ರ ಅಪವರ್ತನಗಳು ಏನಾಗಿರ್ತಾವ ಅಂತಂದ್ರ ಇವೇನಂತಂದ್ರ
ಲಿಮಿಟೆಡ್ ಇರ್ತಾವ್ರಿ. ಇವೇನೇನಪ್ಪಾ ಅಂದ್ರೆ ಎಣಿಸಲು ಬರುವಂತ ಇರ್ತಾವು, ಆದ್ರೆ ಇವನ್ನ ನಮ್ಗೇನಪ್ಪಾ ಅಂದ್ರೆ ಎಣಿಸ್ಲಿಕ್ಕೆ ಬರಲ್ಲ. ಇವೇನಾಗಿರ್ತಾವ ಅಂತಂದ್ರ ಅಗಣಿತವಾಗಿರ್ತಾವು. ಆನಂತರ ಇನ್ನೊಂದು ಏನಾಗಿರ್ತೈತಿ ಅಂತಂತಂದ್ರ ಇಲ್ಲಿ ಮೊದಲನೇ ಅಪವರ್ತನ ಒಂದಾಗಿರ್ತೈತಿ, ಕೊನೆಯ ಅಪವರ್ತನ ಅದೇ ಸಂಖ್ಯೆ ಆಗಿರ್ತೈತಿ. ಇಲ್ಲಿ ಮೊದಲನೇ ಅಪವರ್ತ್ಯ ಏನಾಗಿರ್ತೈತಿ ಅಂದ್ರ ಅದೇ ಸಂಖ್ಯೆ ಆಗಿರ್ತೈತಿ, ಮುಂದ ಕೊನೆಯ ಅಪವರ್ತ್ಯ ಇಲ್ಲಿ ಇರುವುದಿಲ್ಲ. ಸೊ ಇವೇನಪ್ಪಾ ಅಂತಂದ್ರ ಅಪವರ್ತನ ಮತ್ತು ಅಪವರ್ತ್ಯಗಳಿರುವಂತಹದ್ದು ಏನಪ್ಪಾ ಅಂತಂದ್ರ ಭಿನ್ನತೆ. ಏನ್ರಿ ಏನಂತಂದ್ರೆ ಇವು ಎರಡು ಇರೋದು ಏನಪ್ಪಾ ಅಂತಂದ್ರ ಡಿಫ್ರೆನ್ಸ್. ಓಕೆನಾ. ನಂತರ ಈಗ ಇಷ್ಟು ನಮ್ಗೆ ಏನಪ್ಪಾ ಅಂತಂದ್ರ ನಮಗೆ ಇಷ್ಟು ಡೆಫಿನಿಷನ್ ಸಾಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ರಮೇಯ ನೋಡ್ತೀವಿ. ಏನ್ರಿ ಅಂಕಗಣಿತದ ಮೂಲ ಪ್ರಮೇಯ. ಸೊ ಅಲ್ಲಿ ತನಕ ಏನಂತಂದ್ರೆ ಇದನ್ನ ಫಸ್ಟ್ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ ನಿಮ್ಗೆ ಏನಪ್ಪಾ ಅಂದ್ರ ಮೂಲ ಏನ್ರಿ ಅಂಕಗಣಿತದ ಮೂಲ ಪ್ರಮೇಯನ ನೋಡೋಣ. ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ಅಂಕಗಣಿತದ ಮೂಲ ಪ್ರಮೇಯ. ಓಕೆ. ಸೊ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತೈತಿ ಅಂತಂತಂದ್ರ ಪ್ರತಿಯೊಂದು ಭಾಜ್ಯ ಸಂಖ್ಯೆ ಅಥವಾ ಸಂಯುಕ್ತ ಸಂಖ್ಯೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಕವಾಗಿ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇದು ಏನ್ರಿ ಗುಣಲಬ್ಧವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಅಪವರ್ತಿಸಬಹುದು. ಇದು ಎರಡು ಅರ್ಥ ಸೇಮ್ ಕೊಡೋದ್ರಿ, ಅಪವರ್ತಿಸಬಹುದು. ಮತ್ತು ಈ ಅಪವರ್ತಿಸುವಿಕೆ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಓಕೆ. ಸೊ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಪ್ರಮೇಯವನ್ನ ಹಿಂಗ ನೋಡ್ಬಿಟ್ಟು ಅಂದ್ರೆ ಏನಾಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲೊಂದಿಷ್ಟು ದೊಡ್ಡ ಶಬ್ದ ಹಾಕ್ಬಿಟ್ಟಾನೆ. ಏನ್ರಿ ಅವಿಭಾಜ್ಯ ಅಪವರ್ತನಗಳಂತಂದ ಹೇಳ್ತಿ, ಘಟಿಸುವ ಕ್ರಮ, ಅನನ್ಯ, ಇಂತಿಂತ ದೊಡ್ಡ ಶಬ್ದ ನೋಡಿದ್ವಿ ಅಂತಂದ್ರೆ ಇವನ್ನ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದ್ರ ಸಂಬಂಧ ಏನ್ ಮಾಡೋಣ ಅಂತ್ರಿ, ಬೆಟರ್ ಮೊದ್ಲು ಏನ್ ಮಾಡೋಣ ಅಂತಂದ್ರೆ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋದಂತ. ಓಕೆ. 8 ಇದ್ರ ಅವಿಭಾಜ್ಯ ಅಪವರ್ತನವನ್ನ ಕಂಡುಹಿಡಿಯೋದು ಅಂದ್ರೆ ಹೆಂಗೆ. ಓಕೆ. ಇದನ್ನ ಭಾಗಿಸ್ಬೇಕಾದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ಬೇಕು. ಇದು 8 4ರಿಂದ ಭಾಗ ಹೋಗ್ತದೆ ಅಂತಂದ್ರೆ 4 ತಗೊಳಂಗಿಲ್ಲರಿ. ಯಾಕಂದ್ರೆ 4 ಭಾಜ್ಯ ಸಂಖ್ಯೆ, 4, 6, 8, 9, 10 ಇವನ್ನೆಲ್ಲ ತಗೋಬಾರ್ದು. ಯಾಕಂದ್ರೆ ಅವೆಲ್ಲ ಭಾಜ್ಯ ಸಂಖ್ಯೆಗಳು. ಓಕೆ. ಸೊ ಈಗ ಏನಪ್ಪಾ ಅಂದ್ರೆ ಇದು ಎದರಿಂದ ಭಾಗ ಹೋಗ್ತೈತಿ ಅಂದ್ರೆ 2ರಿಂದ ಭಾಗ ಹೋಗ್ತೈತಿ. ಫಸ್ಟ್ ನಾವು 2ರಿಂದ ಸ್ಟಾರ್ಟ್ ಮಾಡೋಣ. 2 4 8, ನೆಕ್ಸ್ಟ್ 2 2 4, ನೆಕ್ಸ್ಟ್ ಏನ್ರಿ 2 1 2. ಅಂದ್ರೆ ನಾವು ಇಲ್ಲಿ 8ನ ಯಾವ ರೀತಿ ಬರಿತೀವಿ ಅಂದ್ರೆ 8 = 2 × 2 ಅಥವಾ ಇದನ್ನ ಯಾವ ರೀತಿ ಬರಿಬೋದ್ರಿ, 2 ಕ್ಯೂಬ್ ಅಂತ ಬರಿಬಹುದು. ಓಕೆ. ಒಂದು ಎಕ್ಸಾಂಪಲ್ ನಮ್ಗೆ ಇದಾಗಂಗಿಲ್ಲ, ಒಂದು ಉದಾಹರಣೆ ಸಾಕಂಗಿಲ್ಲ. ಮತ್ತೆ ನಾ ಬೇರೆ ತಗೋತೇನ್ರಿ. ಏನ್ರಿ 30. ಓಕೆ. 30ನ್ನ ಬರಿಬೇಕಂದ್ರೆ ಇದನ್ನ ಡಿವೈಡ್ ಮಾಡ್ಬೇಕಂದ್ರೆ ಮೊದ್ಲು ಎದರಿಂದ ಡಿವೈಡ್ ಮಾಡೋಣ, 3ರಿಂದ ಭಾಗ ಹೋಗುತ್ತಾ, 5ರಿಂದ ಭಾಗ ಹೋಗುತ್ತಾ, 2ರಿಂದ ಭಾಗ ಹೋಗುತ್ತಾ, ಅಗ್ದಿ ಸಾಂಗ್ ತಗೊಳ್ರಿ. ಓಕೆ. 2 2 1 2, 1 3 10 ಆಯ್ತು, 2 5 10. ಓಕೆ. ನೆಕ್ಸ್ಟ್ ಏನ್ರಿ ಈಗ 2ರಿಂದ ಹೋಗಲ್ಲ, ನೆಕ್ಸ್ಟ್ ಎದರಿಂದ ಟ್ರೈ ಮಾಡ್ಬೇಕ್ರಿ, ಅದಕ್ಕಿಂತ ದೊಡ್ಡದು 3 ಅದ. ಓಕೆ. 3 5 15, ನೆಕ್ಸ್ಟ್ 5 1 5. ಓಕೆ. 15ನ್ನ ಈ 30ನ್ನ ಯಾವ ರೀತಿ ಬರಿಬೋದ್ರಿ, 30 = 2 × 3 × 5 ಅಂತ ಬರಿಬಹುದು. 2 × 3 × 5 ಅಂತ ಬರಿಬಹುದು. ನೆಕ್ಸ್ಟ್ 90. ಓಕೆ. 2 4 8, 1 ಉಳಿತು, 2 5 10. ನೆಕ್ಸ್ಟ್
ಮೂರಲೆ ಭಾಗ ಹೋಗ್ತೀರಿ, 3 1 3, 3 5 15. ನೆಕ್ಸ್ಟ್ 3 ತೋಳ್ರಿ, 3 5 15. ನೆಕ್ಸ್ಟ್ 5 1 5. ಸೊ 90ನ್ನ ಯಾವ ರೀತಿ ಬರೀಬಹುದು ಅಂದ್ರೆ 2 ಇಂಟು 3 ಇಂಟು 3 ಇಂಟು 5. ಓಕೆ, 2 ಇಂಟು 3 ಇಂಟು 3 ಇದ್ದಕ್ಕೆ 3 ಸ್ಕ್ವೇರ್ ಬರೆಯೋಣ, ಇದನ್ನ 5 ಬರೆಯೋಣ. ಓಕೆನಾ, 3 ಎಕ್ಸಾಂಪಲ್ ಸಾಕು ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ. ಓಕೆ, ಸೊ ನಾವ್ ಇಲ್ಲಿ ಏನ್ ತಗೊಂಡ್ವಿ ಅಂತಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ನಾವು ಎಕ್ಸಾಂಪಲ್ ಏನೇನ್ ತಗೊಂಡ್ವಿ ಅಂದ್ರೆ 8, 30 ಮತ್ತು 90ನ್ನ ತಗೊಂಡ್ವಿ. ಓಕೆ, ಇದನ್ನ ಬಿಟ್ಟು ಬಹಳಷ್ಟು ಏನ್ರಿ ಸಂಯುಕ್ತ ಸಂಖ್ಯೆಗಳದಾವು. ನಮಗೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ಸ್ ಎಲ್ಲ 3 ತೋಡಿದೀವಿ. ಓಕೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಇಲ್ಲಿ ಬರೀ 2 ಅಷ್ಟ ಅದ, ಇದನ್ನ ಬಿಡ್ರಿ. ಇಲ್ಲಿ ಏನದ್ರಿ 2 3 5 ಐತಿ. ಓಕೆ, 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 5 ಸಹಿತ ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆ. ಈ ರೀತಿಯಾಗಿ ಏನಂದ್ರೆ ವ್ಯಕ್ತಪಡಿಸಬಹುದು. ಮತ್ತು ಈ ಅಪವರ್ತಿಸುವಿಕೆ ಯಾವ ರೀತಿಯಾಗಿರ್ತೈತಿ ಅಂದ್ರ ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಮೊದಲಕ್ಕೆ ಏನಪ್ಪಾ ಅಂತಂದ್ರೆ ಇದು ಅನನ್ಯವಾಗಿರುತ್ತದೆ ಅಂತಂದ್ರೆ ಬರ್ತೇನೆ, ಆನಂತರ ಅಲ್ಲಿ ಬರ್ತೇನೆ. ಅನನ್ಯ ಆಗಿರುತ್ತದೆ ಅಂತಂದ್ರ ಇಲ್ಲಿ ಈಗ 2 ಕ್ಯೂಬ್ ಆಗ್ಲಿ, 2 ಇಂಟು 3 ಇಂಟು 5 ಆಗ್ಲಿ, ಅಥವಾ 2 ಇಂಟು 3 ಸ್ಕ್ವೇರ್ ಇಂಟು 5 ಆಗ್ಲಿ, ಇವೇನಪ್ಪಾ ಅಂದ್ರ ಈ 2 ಕ್ಯೂಬ್ ಅನ್ನೋದು 8ನೇ ಕೊಡ್ತೈತಿ. ಇದೇನಪ್ಪಾ ಅಂದ್ರೆ 30ನ್ನ ಕೊಡ್ತೈತಿ. ಇದೇನಪ್ಪಾ ಅಂದ್ರೆ 90ನ್ನ ಕೊಡ್ತೈತಿ. ಅಂದ್ರೆ ಈ ಒಂದು ನಂಬರ್ಗೆ ಏನಾಗಿರ್ತೈತಿ ಅಂದ್ರೆ ಇದು ಅನನ್ಯವಾಗಿರ್ತೈತಿ. ಇದನ್ನ ಬಿಟ್ಟು ಬೇರೆ ರೀತಿ ನಾವು ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗತ್ತಾ? ಇದನ್ನ ಏನಂದ್ರೆ ಬೇರೆ ರೀತಿ ಏನಾದ್ರೆ ವ್ಯಕ್ತಪಡಿಸ್ಲಿಕ್ಕೆ ಆಗತ್ತಾ? ಇಲ್ಲ ರೀ. ಇದನ್ನ ನಾವು 90 ನಾವು ಹೆಂಗೆ ಗುದ್ದಾಡಿ ಮಾಡಿದ್ರು ಸಹಿತ ಏನಪ್ಪಾ ಅಂದ್ರೆ ಅದು ಹಿಂಗೆ ಬರಿಬೇಕು. ಇದನ್ನ ಬಿಟ್ಟು ಬೇರೆ ರೀತಿ ಬರೆಯಕ್ ಬರಲ್ಲ. ಹಂಗಂದ್ಬಿಟ್ಲೆ ಒಬ್ಬ ಸ್ಟೂಡೆಂಟ್ ಹೇಳ್ಬೋದು ಏನಪ್ಪಾ ಅಂದ್ರೆ ಸರ್ ಇದನ್ನ ನಾವೇನಪ್ಪಾ ಅಂದ್ರೆ 5 ಇಂಟು 3 ಸ್ಕ್ವೇರ್ ಇಂಟು 2 ಅಂತ ಬರಿಬಹುದಲ್ರಿ. ಅದನ್ನ ಇದ್ರ ಸಲುವಾಗಿ ಏನ್ ಮಾಡ್ರಿ ಅಂತಂದ್ರೆ ಇಲ್ಲೊಂದು ಹೇಳ್ತಾರ ನೋಡ್ರಿ, ಅದು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಆ ಕಡೆ ಈ ಕಡೆ ಮಾಡೋ ಬರೀದನ್ನ ಬಿಟ್ರೆ ಏನಾಗಿರ್ತೈತಿ ಅಂತಂದ್ರ ಅದು ಒಂದೇ ಆಗಿರ್ತೈತಿ, ಹೊರತಾಗಿ ಬೇರೆ ಬೇರೆ ಆಗ್ಲಿಕ್ಕಿಲ್ಲ. ಈ ತರ ಬರೆದ್ರು ಸಹಿತ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇದನ್ನೇ ಕೊಡ್ತೈತಿ, ಹೊರತಾಗಿ ಬೇರೆಯನ್ನ ಕೊಡಲ್ಲ ಅಂತಂದ ಹೇಳಿ ಏನಪ್ಪಾ ಅಂದ್ರೆ ಇಲ್ಲಿ ಈ ಒಂದು ಪ್ರಮೇಯವನ್ನ ಹೇಳ್ತೈತಿ. ಇದನ್ನ ಇನ್ನೂ ಜನರಲ್ ಅತಿ ಶಾರ್ಟ್ ಆಗಿ ಬರೀದಾಯ್ತು ಅಂತಂದ್ರ ಒಂದು ಸಂಯುಕ್ತ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ, ಒಂದು ಸಂಯುಕ್ತ ಸಂಖ್ಯೆ ಆಗಿರ್ಬೋದು ಅಥವಾ ಒಂದು ಇದು ಏನಂತಂದ್ರೆ ಭಾಜ್ಯ ಸಂಖ್ಯೆ ಆಗಿರ್ಬೋದು. ಇದನ್ನ ನಾವು ಯಾವ ರೀತಿ ಬರೆಯಬಹುದು ಅಂತಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ಅಂಕಗಣಿತದ ಮೂಲ ಪ್ರಮೇಯ. ಇದಿಷ್ಟು ಹೇಳಕ್ ಪ್ರಯತ್ನ ಪಟ್ಟಿದ್ದೇನಪ್ಪಾ ಅಂದ್ರೆ ಇದನ್ನ ಹೇಳಕ್ ಅವ್ರು ಏನಂತಂದ್ರೆ ಪ್ರಯತ್ನ ಪಟ್ಟಿರೋದು. ಓಕೆ ರೈಟ್. ಸೊ ಇದನ್ನ ಪಾಸ್ ಮಾಡ್ಕೊಂಡು ಇದನ್ನಿಷ್ಟು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ನಾನು ಮೊದಲನ್ನ ಹೇಳ್ತೇನೆ. ಓಕೆ, ಸೊ ಮುಂದಿನ ಟಾಪಿಕ್ ಏನಪ್ಪಾ ಅಂದ್ರ ಮಸ ಮತ್ತು ಲಸ. ಸೊ ಆಲ್ರೆಡಿ ನಮ್ಗೆ ಏನಪ್ಪಾ ಅಂದ್ರ ಮಸ ಮತ್ತು ಲಸಗಳನ್ನ ಕಂಡುಹಿಡಿಯೋದು ಗೊತ್ತದಂತಂದ್ರೆ ಹೇಳ್ಬೋದ್ರಿ ಏನ್ರಿ. ಯಾಕಂದ್ರೆ ಈಗ ಆಲ್ರೆಡಿ ನೀವೇನಪ್ಪಾ ಅಂತಂದ್ರೆ ಸಣ್ಣವ್ರ ಇದ್ದಾಗಿಂದ ಏನಪ್ಪಾ ಅಂದ್ರೆ ಲಸ ಮಸ ಕಂಡುಹಿಡಿದು ಗೊತ್ತಿರ್ತದೆ ನಿಮ್ಗ. ಆದ್ರೆ ಮೊದ್ಲು ಏನ್ ಮಾಡೋಣ ಅಂದ್ರೆ ಅದನ್ನ ಅರ್ಥ ನಮ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ. ಹಂಗಂದ್ರೆ ಏನು ಅಂತಂದ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದ ನಂತರ ಮಸ ಮತ್ತು ಲಸ ಕಂಡುಹಿಡಿದು ಹೆಂಗಂತಂದ್ರೆ ನೋಡೋಣ. ನಿಮ್ಗ ಗೊತ್ತಿರುವಂತ ನಿಮ್ಗೆ ಏನಂದ್ರೆ ಮೆಥಡ್ ಗೊತ್ತಿರ್ಬೋದು, ಬಟ್ ನಮ್ಗ ಇಲ್ಲಿ 10th ಸ್ಟ್ಯಾಂಡರ್ಡ್ ಏನಂದ್ರೆ ಆ ಮೆಥಡ್ ಅಲ್ಲ ರೀ. ಈಗೇನಪ್ಪಾ ಅಂದ್ರ ಅವಿಭಾಜ್ಯ ಅಪವರ್ತಿಸುವ ವಿಧಾನದಿಂದ ಏನಪ್ಪಾ ಅಂದ್ರೆ ಮಸ ಮತ್ತು ಲಸ ಕಂಡುಹಿಡಿದನ್ನ ನಮ್ಗೆ ಕೇಳ್ತಾರೆ. ಓಕೆನಾ. ಸೊ ದಟ್ ಮೊದ್ಲು ಏನಂತಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಓಕೆ, ಇದನ್ನ ಇನ್ ಶಾರ್ಟ್ ಆಗಿ ಯಾವ ರೀತಿ ಏನ್ ಹೇಳ್ತಾರೆ ಅಂತಂದ್ರೆ ಮ ಸಾ ಅಂತ ಹೇಳ್ತಾರೆ. ಇದನ್ನ ಇನ್ ಶಾರ್ಟ್ ಆಗಿ ಏನ್ ಹೇಳ್ತಾರೆ, ಮ ಸಾ ಅಂತ ಹೇಳ್ತಾರೆ. ಓಕೆ ರೈಟ್. ಸೊ ಹಿಂಗಂದ್ರೆ ಏನ್ರಿ, ಹಿಂಗಂದ್ರೆ ಏನಪ್ಪಾ ಅಂದ್ರೆ ಮೊದ್ಲಕ್ಕೆ ಏನಂತಂದ್ರೆ ನಾವು ಇದ್ರದ್ದು ಒಂದೊಂದೇ ಶಬ್ದದ ಅರ್ಥ ತಿಳ್ಕೊಂತ ಹೋಗೋಣ. ಮೊದ್ಲು ನಾವೇನಪ್ಪಾ ಅಂತಂದ್ರೆ ನಮ್ಗೇನ್ ಗೊತ್ತ್ರಿ, ಅಪವರ್ತನ ಅಂದ್ರೆ ಏನು ಅಂತ ಗೊತ್ತು. ಅಪವರ್ತನ ಅಂದ್ರೆ ಏನ್ರಿ, ಕೊಟ್ಟಿರುವಂತಹ ಸಂಖ್ಯೆಯನ್ನ ಸಂಪೂರ್ಣವಾಗಿ ಭಾಗಿಸುವಂತಹ ಸಂಖ್ಯೆಗಳಿಗೆ ಅಂತ ಕರಿತಾರ ಅಂದ್ರ ಅಪವರ್ತನ ಅಂತ ಕರೀತಾರೆ. ಸೊ ಹಂಗಂದ್ರೆ ಏನ್ರಿ, ಆಲ್ರೆಡಿ ನಾವು ಒಂದ್ಸರಿ ನೋಡಿದ್ವಿ, ಅದನ್ನ ನಿಮ್ ಕೇಳಿದ್ರೆ ಸರಿ, ಇಲ್ಲಪ್ಪ ಅಂತಂದ್ರ ಇದನ್ನ ಇನ್ನೊಂದ್ಸರಿ ನೋಡೋಣ ಅಂತ. 8 12ರ ಮಸ. 8 12ರ ಮಸ ಕಂಡುಹಿಡಿಬೇಕಂದ್ರೆ ಮೊದ್ಲಕ್ಕ 8ರ ಅಪವರ್ತನಗಳನ್ನ ಬರೆಯೋಣ. 8ರ ಅಪವರ್ತನಗಳು. ಓಕೆ, ಸೊ 8ರ ಅಪವರ್ತನಗಳು. 8ರ ಅಪವರ್ತನಗಳು. ಓಕೆ, 8ರ ಅಪವರ್ತನಗಳು ಅಂದ್ರೆ ಏನ್ರಿ, 8 ಯಾವ ಮಗ್ಗಿ ಒಳಗೆ ಬರ್ತೈತಿ, 1ರ ಮಗ್ಗಿ ಒಳಗೆ ಬರ್ತೈತಿ, ನೆಕ್ಸ್ಟ್ 2, ನೆಕ್ಸ್ಟ್ 4ರ ಮಗ್ಗಿ ಒಳಗೆ ಬರ್ತೈತಿ, ನೆಕ್ಸ್ಟ್ 8ರ ಮಗ್ಗಿ ಒಳಗೆ ಬರ್ತೈತಿ. ನಂತರ 12ರ ಅಪವರ್ತನಗಳು. ಓಕೆನಾ, 12ರ
ಅಪವರ್ತನಗಳು. ಯಾವ್ರಿ 12 ಯಾವ ಮಿಗಿ ಒಳಗೆ ಬರ್ತೈತಿ? 1ರ ಮಿಗಿ ಒಳಗೆ ಬರ್ತೈತಿ, 2, 3 ಮಿಗಿ ಒಳಗೆ ಬರ್ತೈತಿ, 4ರ ಮಿಗಿ ಒಳಗೆ ಬರ್ತೈತಿ, 6 ಮಿಗಿ ಒಳಗೆ ಬರ್ತೈತಿ, ಆ ನಂತರ 12 ಮಿಗಿ ಒಳಗೆ ಬರ್ತೈತಿ. ಓಕೆ, ಸೊ ಏನಪ್ಪಾ ಅಂತಂದ್ರ ಅಪವರ್ತನಗಳನ್ನ ಬರ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸಾಮಾನ್ಯ. ಸಾಮಾನ್ಯ ಅಂತಂದ್ರೆ ಏನ್ರಿ? ಎರಡರೊಳಗೂ ಸೇಮ್ ಇರ್ಬೇಕು, ಎರಡರೊಳಗೂ ಕಾಮನ್ ಆಗಿರ್ಬೇಕು. ಸೊ ಅಂತದ್ ಯಾವ್ದಪ್ಪ ಅಂತಂದ್ರ ಅಂತದ್ ಏನೇನದಾವ ಅಂತಂದ್ರ ಇಲ್ಲಿ ಏನದರಿ? ಇಲ್ಲಿ ಒಂದದ, ಇಲ್ಲಿ ಒಂದದ, ಆ ನಂತರ ಇಲ್ಲಿ 2 ಅದ, ಇಲ್ಲಿ 2 ಅದ, ಆ ನಂತರ ಇಲ್ಲಿ ಏನದ್ರಿ? ಇಲ್ಲಿ 4 ಅದ, ಇಲ್ಲಿ ಏನದ ಅಂತಂದ್ರ 4 ಅದ. ಓಕೆ, ಸೊ ಇಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಅಪವರ್ತನಗಳನ್ನು ಬರ್ದ್ವಿ, ಸಾಮಾನ್ಯವಾಗಿರುವುದನ್ನ ನೋಡಿದ್ವಿ. ಈಗ ಏನಪ್ಪಾ ಅಂದ್ರ ಅದ್ರೊಳಗೆ ಏನಂತಂದ್ರ ಮಹತ್ತಮವಾಗಿರ್ಬೇಕು. ಅದ್ರೊಳಗೆ ಏನಾಗಿರ್ಬೇಕು ಅಂದ್ರೆ ದೊಡ್ಡದಿರ್ಬೇಕು. 1, 2 ಮತ್ತು 4 ದೊಡ್ಡದು ಯಾವ್ದೈತಿ ಅಂತಂದ್ರ 4 ಐತ್ರಿ. ಓಕೆನಾ? ಸೊ ಹಂಗಂದ್ರ 8 ಮತ್ತು 12ರ ಮ ಸ ಅ. 8 ಮತ್ತು 12ರ ಮ ಸ ಅ ಅಂದ್ರೆ ಏನಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ಓಕೆ, ಇದು ಏನಪ್ಪಾ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಏನ್ರಿ? ಅದರದ ಅಪವರ್ತನಗಳೊಳಗ ಸಾಮಾನ್ಯವಾಗಿರ್ಬೇಕು, ಎರಡರೊಳಗೂ ಸಾಮಾನ್ಯವಾಗಿರ್ಬೇಕು, ಮತ್ತೆ ಏನಪ್ಪಾ ಅಂದ್ರೆ ಅದು ದೊಡ್ಡದಾಗಿರ್ಬೇಕು. ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಓಕೆ, ಮಸ ಆಯ್ತು. ಅದೇ ರೀತಿಯಾಗಿ 8 ಮತ್ತು 12ರದ ಏನಪ್ಪಾ ಅಂತಂದ್ರ ಲ ಸ ಅ ಕಂಡಿಡಿಯೋಣ. ಏನ್ರಿ? ಲ ಸ ಅ ಲಘುತ್ತಮ ಸಾಮಾನ್ಯ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಸೊ ಈಗ ಏನಂತಂದ್ರೆ ಇಲ್ಲಿ ಅಪವರ್ತನಗಳನ್ನ ಬರೆದಿದ್ವಿ. ಇಲ್ಲಿ ಏನಪ್ಪಾ ಅಂತಂದ್ರ ಅಪವರ್ತ್ಯಗಳನ್ನ ತಗೊಳ್ಳೋಣ. ಇಲ್ಲಿ ಏನ್ ತಗೊಂಡ್ರಿ? ಅಪವರ್ತ್ಯಗಳನ್ನ ತಗೊಳ್ಳೋಣ. ಅಪವರ್ತ್ಯಗಳಂದ್ರೆ ಏನ್ರಿ? ಕೊಟ್ಟಿರುವ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡಬೇಕು, ಅಥವಾ ಕೊಟ್ಟಿರುವ ಸಂಖ್ಯೆಯದ್ದು ಏನಾಗಿರ್ಬೇಕಂದ್ರ ಗುಣಕಗಳಾಗಿರ್ಬೇಕು, ಗುಣಾಂಶಗಳಾಗಿರ್ಬೇಕು, ಅದ್ರ ಮಗ್ಗಿ ಬರೀಬೇಕು ಅಂತ ಅರ್ಥ. ಓಕೆನಾ? ಸೊ ಈಗ 4ರ ಮಗ್ಗಿ ಬರೆಯೋಣ ಅಂತ. ಓಕೆ, 4ರ ಅಪವರ್ತ್ಯ, 4ರ ಅಪವರ್ತ್ಯಗಳು. 4ರ ಅಪವರ್ತ್ಯಗಳು ಯಾವ್ರಿ? 4 1 4, 4 2 8, 4 3 12. ಸಾರಿ, 4 ಯಾಕೆ ಬಂತ್ರಿ ಇಲ್ಲಿ? 8 ಮತ್ತು 12 ಬರ್ಬೇಕ್ರಿ. 8ರ ಅಪವರ್ತ್ಯಗಳನ್ನು ಬರೀಬೇಕು ನಾವಿಲ್ಲಿ. 4 ಬರೀಬೇಕಾಗಿದ್ದು 4ರ ಮಗ್ಗಿ ಅಲ್ಲ, 8ರ ಮಗ್ಗಿ. 8 1 8, 8 2 16, 8 3 24, 8 4 32, 40 48, 8 56, 8 8 60, 4 8 9 72, 8 10 80, 88 96 ಹಂಗ ಮುಂದೆ ಹೋಗ್ತತ್ರಿ. ಈ ಸದ್ಯ ಮಟ್ಟಿಗೆ ಇಷ್ಟ ಸಾಕು. ಓಕೆ, ನೆಕ್ಸ್ಟ್ 12ರ ಅಪವರ್ತ್ಯಗಳು. 12ರ ಅಪವರ್ತ್ಯಗಳು ಯಾವ್ರಿ? 12 24, 36, 48, 60, 72, 84, 96, 108, ನೆಕ್ಸ್ಟ್ 120 ಹಂಗ ಏನಪ್ಪಾ ಅಂದ್ರೆ ಇವು ಮುಂದುವರಿತಾ ಹೋಗ್ತಾವ. ಓಕೆನಾ? ಅಪವರ್ತ್ಯಗಳನ್ನ ಬರ್ದ್ವಿ. ಈಗ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿರೋದನ್ನ ಬರಿಬೇಕು. ಸಾಮಾನ್ಯವಾಗಿರೋದಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ 8 ಅದ, ಇಲ್ಲಿಲ್ಲ. ಇಲ್ಲಿ 16 ಅದ, ಇಲ್ಲಿಲ್ಲ. ಇಲ್ಲಿ 24 ಅದ, ಇಲ್ಲೂ ಸಹಿತ ಏನದ ಅಂದ್ರೆ 24 ಅದ. ಮೊದಲೇ ಸಾಮಾನ್ಯವಾಗಿರುವಂಥದ್ದು 24. ನೆಕ್ಸ್ಟ್ 32 ಇಲ್ಲ, 40 ಇಲ್ಲ. ನೆಕ್ಸ್ಟ್ ಏನಂದ್ರೆ ಇಲ್ಲೂ 48 ಅದ, ಇಲ್ಲೂ ಏನದ ಅಂತಂದ್ರೆ 48 ಅದ. ಏನ್ರಿ? ನೆಕ್ಸ್ಟ್ 8 48 56. ಒಂದ್ ಕೆಲಸ ಮಾಡೋಣಂತ. ಇಲ್ಲಿ ಏನು ಒಂದು ಆರ್ಡರ್ ಫಾಲೋ ಆಗೈತೆ ನೋಡ್ರಿ. 2 ಬಿಟ್ಟೈತಿ, 2 ಗ್ಯಾಪ್ ಐತಿ, 2 ಗ್ಯಾಪ್ ಐತಿ. ನೆಕ್ಸ್ಟ್ ಏನಾಗಿರ್ತೈತೆ ಅಂದ್ರೆ 72 ಆಗಿರ್ತೈತಿ. ನೆಕ್ಸ್ಟ್ 2 ಗ್ಯಾಪ್ ಇಟ್ಟಿವಿ ಅಂತಂದ್ರೆ 96. ಹಿಂಗ ಬರ್ಕೊಂತ ಹೋದ್ವಿ ಅಂದ್ರೆ ಸಾಮಾನ್ಯ ಅಪವರ್ತ್ಯಗಳು ಎಷ್ಟದಾವ ಅಂತಂದ್ರ ಹಂಗ ಬರ್ಕೊಂತ ಹೋದ್ರೆ ಬಹಳಷ್ಟು ಸಿಗ್ತಾವ್ರಿ. ಆದ್ರೆ ಸದ್ಯ ಮಟ್ಟಿಗೆ ನಮ್ಗೆ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಇಷ್ಟ ಸಾಕು. ಓಕೆ, ಅಪವರ್ತ್ಯಗಳನ್ನ ಬರ್ದ್ವಿ, ಸಾಮಾನ್ಯವಾಗಿರೋದನ್ನ ಬರ್ದ್ವಿ. ಅದ್ರೊಳಗ ಲಘುತ್ತಮ ಅಂದ್ರೆ ಏನ್ರಿ? ಸಾಂದು. ಇದ್ರೊಳಗ ಅತಿ ಸಾಂದ್ ಯಾವ್ದಪ್ಪ ಅಂತಂದ್ರ 24, 48, 72, 96 ಒಳಗ ಸಾಂದ್ ಯಾವ್ದಪ್ಪ ಅಂದ್ರ 24. ಅಂದ್ರೆ ಇದರರ್ಥ 8 ಮತ್ತು 12ರ ಲ ಸ ಏನಾಗಿರ್ತೈತಿ ಅಂತಂದ್ರ 24 ಆಗಿರ್ತೈತಿ. ಓಕೆ, ಸೊ ಈ ಮಸ ಮತ್ತು ಲಸ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರ ಮಸ ಈ 4 ಅನ್ನೋದು ಏನಾಗಿರ್ತೈತಿ ಅಂದ್ರೆ ಇದ್ರದ್ದು ಅಪವರ್ತನ ಆಗಿರ್ತೈತಿ, ಇದ್ರದ್ದು ಏನಾಗಿರ್ತೈತಿ ಅಂತಂದ್ರ ಅಪವರ್ತನ ಆಗಿರ್ತೈತಿ. ಅಂದ್ರೆ 24 ಅನ್ನೋದು ಏನಾಗಿರ್ತೈತಿ ಅಂತಂದ್ರ ಈ 8 ಮತ್ತು 12ರದ್ದು, ಈ 8ರದ್ದು ಅಪವರ್ತ್ಯ ಆಗಿರ್ತೈತಿ, 12ರದ್ದು ಸಹಿತ ಏನಾಗಿರ್ತೈತಿ ಅಂದ್ರ ಅಪವರ್ತ್ಯ ಆಗಿರ್ತೈತಿ. ಇವೆರಡು ಸಂಖ್ಯೆಗಳು ಇದರಿಂದ ಭಾಗ ಹೋಗ್ತಾವು, ಇವೆರಡು ಸಂಖ್ಯೆಗಳು ಇದರಿಂದ ಭಾಗ ಹೋಗ್ತಾವು. ಈ ಸಂಖ್ಯೆ ಇವು ಎರಡರಿಂದ ಏನಾಗತ್ತಪ್ಪ ಅಂತಂದ್ರ ಭಾಗವಾಗ್ತೈತಿ. ಓಕೆನಾ? ಇಲ್ಲಿ ಬರುವಂತ ಉತ್ತರ ಏನಾಗಿರ್ತೈತಿ ಅಂದ್ರೆ ಇವು ಇದ್ರೊಳಗ ಅತಿ ಸಾಂದಕ್ಕ ಇದು ಏನಂದ್ರೆ ಅದ್ರ ಅತಿ ಸಾಂದಕ್ಕಿನ ಸಾಂದ್ ಆಗಿರ್ತೈತಿ. ಇದ್ರೊಳಗೆ 8 ಮತ್ತು 12 8 ಸಾಂದು, ಅದಕ್ಕಿಂತ ಸಮಾನ ಆಗಿರ್ಬೋದು, ಸಾಂದು ಆಗಿರ್ಬೋದು. ಇದು ಏನಾಗಿರ್ತೈತಿ ಅಂದ್ರೆ ಇದ್ರೊಳಗೆ ದೊಡ್ಡದೇನಿರ್ತಲ್ಲ, ದೊಡ್ಡದಕ್ಕೆ ಸಮ ಆಗಿರ್ಬೋದು ಅಥವಾ ಅದಕ್ಕಿಂತ
ಹೆಚ್ಚಾದ್ರೂ ಆಗಿರ್ಬೋದು. ಸೊ ಇದ್ರ ಮೇಲೆ ಏನಪ್ಪಾ ಅಂತಂದ್ರೆ ನಮ್ಗ ಲೆಕ್ಕಗಳನ್ನ ಇದು ಏನಪ್ಪಾ ಅಂದ್ರೆ ಇದು ಲಸ ಮತ್ತು ಮಸ ಮೇಲೆ ಏನಪ್ಪಾ ಅಂದ್ರೆ ಲೆಕ್ಕಗಳನ್ನ ಕೊಡ್ತಾನ. ಸರ್ ಮತ್ತೆ ಈ ಮೆಥಡ್ ಅನ್ನ ಮಾಡ್ಬೇಕೇನ್ರಿ ಎಕ್ಸಾಮ್ನಾಗ? ಈ ಮೆಥಡ್ ಎಕ್ಸಾಮ್ನಾಗ ಮಾಡಲ್ರಿ. ಇದೇನಪ್ಪಾ ಅಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಏನಂತಂದ್ರೆ ಇದನ್ನ ನಾವು ಮಾಡಿರ್ತೀವಿ. ಹಾಗಾದ್ರೆ ಎಕ್ಸಾಮ್ ಒಳಗೆ ಏನ್ ಮಾಡ್ಬೇಕ್ರಿ? ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ನಮಗ ಲಸ ಮತ್ತು ಮಸ ಕಂಡಿಡ್ರಿ ಅಂತ ಹೇಳ್ತಾನೆ. ಓಕೆ, ಏನ್ರಿ ಅವಿಭಾಜ್ಯ ಅಪವರ್ತಿಸುವಿಕೆ, ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ, ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ಮಸ ಮತ್ತು ಲಸ ಕಂಡುಹಿಡಿಯುವುದು. ಮಸ ಮತ್ತು ಲಸ ಕಂಡು ಹಿಡಿಯುವುದು. ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ಮಸ ಮತ್ತು ಲಸ ಕಂಡುಹಿಡಿಯೋದು. ಓಕೆ, ನಾ ಅದಕ್ಕೆ ಬೇರೆ ಎಕ್ಸಾಂಪಲ್ ತಗೊಳ್ರಿ, ಇದೇ ಎಕ್ಸಾಂಪಲ್ ತಗೋತೇನೆ. 8 ಮತ್ತು 12 ತಗೋತೇನೆ. ಓಕೆ, ಮೊದಲು 8 ಏನ್ ಮಾಡೋಣ ಅಂತಂದ್ರೆ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿದಂದ್ರೆ ಈಗ ಆಲ್ರೆಡಿ ಹಿಂದೆ ನಾನು ಹೇಳಿದ್ನಲ್ಲ ಅದೇ ರೀತಿ ಕಂಡುಹಿಡಿತೀವ್ರಿ. ಇದ್ರ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ಕೋತಾ ಹೋಗ್ತೇವೆ. ಫಸ್ಟ್ ಅವಿಭಾಜ್ಯ ಸಂಖ್ಯೆ 2, 2 4 8, ನೆಕ್ಸ್ಟ್ 2 2 4, ನೆಕ್ಸ್ಟ್ 2 1 2. ಓಕೆನಾ? ನಂತರ 12, 12 ಭಾಗಿಸ್ಬೇಕಂದ್ರೆ ಮೊದಲು ಇದರಿಂದ ಭಾಗಿಸ್ತೀವಿ. 2ರಿಂದ 2 6 12, ನೆಕ್ಸ್ಟ್ 2 3 6, ನೆಕ್ಸ್ಟ್ 3 1 3. ಓಕೆ, ಈಗ ಇದನ್ನ ನಾನು ಎರಡನ್ನು ಸಪರೇಟ್ ಆಗಿ ಬರ್ಕೋತೇನೆ ರೀ. 8 ನಾ ಯಾವ ರೀತಿ ಬರಿತೀನಿ ಅಂದ್ರೆ 2 × 2 × 2 2 × 2 2 × 2 2 ಕ್ಯೂಬ್. ನೆಕ್ಸ್ಟ್ 12 ಯಾವ ರೀತಿ ಬರಿಬೋದ್ರಿ? 2 × 2 × 3 ಅಂದ್ರೆ 2 ಸ್ಕ್ವೇರ್ × 3 ಅಂತ ಬರೀಬಹುದು. ಅವಿಭಾಜ್ಯ ಅಪವರ್ತನಗಳನ್ನ ಅವಿಭಾಜ್ಯ ಅಪವರ್ತಿಸುವಿಕೆ ಏನಪ್ಪಾ ಅಂತಂದ್ರೆ ವಿಧಾನವನ್ನ ಈಗ ಮಾಡಿದ್ವಿ. ಈಗ ನಾವೇನ್ ಮಾಡ್ಬೇಕಂದ್ರ ಮಸ ಮತ್ತು ಲಸವನ್ನ ಕಂಡುಹಿಡಿಬೇಕು. ಮಸ ಮಸ ಕಂಡುಹಿಡಿಬೇಕಂತಂದ್ರ ಇಲ್ಲಿ ಕಾಮನ್ ಯಾವ್ದದವು ಇವೆರಡರೊಳಗೆ ಏನಪ್ಪಾ ಅಂತಂದ್ರ ಸೇಮ್ ನಂಬರ್ ಯಾವ್ದಲ್ಲ ಅದನ್ನ ತಗೋತೀರಿ. ಇದ್ರೊಳಗೆ 2 ಕಾಮನ್ ಅದ, 3 ಇಲ್ಲ, 2 ಅಷ್ಟ ಬರ್ಕೋತೇನ್ರಿ. ಆನಂತರ ಇಲ್ಲಿ 3 ಅದ ಪವರ್, ಇಲ್ಲಿ 2 ಅದ. 3 ಬರಿಬೇಕಾ 2 ಬರಿಬೇಕಾ ಅಂತಂದ್ರ ಸಣ್ಣ ಪವರ್ ಯಾವ್ದು ಇರ್ತದಲ್ರಿ ಅದನ್ನ ಬರಿತೀವಿ. ಸಣ್ಣ ಪವರ್ ಯಾವ್ದದ ಅಂದ್ರ 2 ಅದ, ಅದನ್ನ ಬರಿತೀವಿ. ಇಲ್ಲಿ ಮಸ ಏನಾಗಿರ್ತೈತಿ ಅಂದ್ರೆ 4 ಆಗಿರ್ತೈತಿ. ಓಕೆ, ಸೊ ಲಸ ಕಂಡುಹಿಡಿದಾಯ್ತು ಅಂದ್ರೆ ಲಸ ಕಂಡುಹಿಡಿದಾಯ್ತು ಅಂತಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಕಾಮನ್ ಯಾವ್ದಿರ್ತಾವ ಅವ್ನ ಅಷ್ಟ ಬರ್ಕೋತೀವಿ. ಇಲ್ಲಿ ಏನ್ ಬರ್ತೀವಿ ಅಂದ್ರೆ ಕಾಮನ್ ಅಲ್ಲ ರೀ, ಎಲ್ಲಾನು ಬರ್ಕೋತೀವಿ. ಎಲ್ಲ ಅಂದ್ರೆ ಇಲ್ಲಿ ಏನದ ಅಂತಂದ್ರೆ 2 ಅದ ಮತ್ತು ಏನದ ರೀ 3 ಅದ. ಇದಕ್ಕೆ ಪವರ್ ಬರಿಬೇಕಲ್ಲ. ಪವರ್ ಬರಿಬೇಕಂದ್ರೆ ಏನಪ್ಪಾ ಅಂದ್ರ ಹೈಯೆಸ್ಟ್ ಪವರ್ ಏನಿರ್ತೈತಿ, ಮ್ಯಾಕ್ಸಿಮಮ್ ಪವರ್ ಏನಿರ್ತೈತಿ ಅಂತಂದ್ರೆ ಅದನ್ನ ಏನಂತಂದ್ರೆ ಇಲ್ಲಿ ಬರಿತೀವಿ. ಓಕೆ, ಇಲ್ಲಿ 3 ಅದ, ಇಲ್ಲಿ 2 ಅದ, ಹೆಚ್ಚಿಗೆ ಏನಂದ್ರೆ 3 ಅದ, ಅದನ್ನ ಬರಿತೀವ್ರಿ. ಇಂಟು 3 ಬರಿತೀವಿ. 2 ಘಾತ 3 ಅಂತಂದ್ರೆ 2 2 4, 4 2 8, 8 3 24. ಒಂದ್ಸರಿ ನಾವು ಹಿಂದಿಲ್ ಮೆಥಡ್ಲಿಂದ ನೋಡಿದ್ವಿ ಅಂತಂದ್ರೆ ಮಸ ಏನ್ ಬಂದೈತ್ರಿ 4 ಬಂದೈತಿ, ಇಲ್ಲೂ 4 ಬಂದದ. ಲಸ ಎಷ್ಟು ಬಂದೈತಿ ಅಂತಂದ್ರೆ 24 ಬಂದೈತಿ. ಇಲ್ಲೂ ಸಹಿತ ಏನಪ್ಪಾ ಅಂದ್ರೆ ನಮ್ಗ 24 ಬಂದೈತಿ. ಓಕೆ, ಸೊ ಈ ಮಸ ಮತ್ತು ಲಸವನ್ನ ಈ ರೀತಿ ಕಂಡುಹಿಡಿಬೇಕಾದಾಗ ಅಗ್ದಿ ಜನರಲೈಸ್ ಆಗಿ ಬರೆಯೋದಾಯ್ತು ಅಂದ್ರೆ ಯಾವ ರೀತಿ ಬರಿತೀವಿ ಅಂದ್ರೆ ಇಲ್ಲಿ ಸ್ವಲ್ಪ ಜಾಗ ಬೇಕಾಗ್ತೈತ್ರಿ. ಇಲ್ಲಿ ಬರಿತೀನಿ. ಮ ಸ ಏನ್ ತಗೊಂಡಿದ್ವಿ? ಎಂತ ಅಪವರ್ತನಗಳು ತಗೊಂಡಿದ್ವಿ? ಕಾಮನ್ ಆಗಿರುವಂತಹ ಅಪವರ್ತನಗಳು, ಸಾಮಾನ್ಯ ಅಪವರ್ತನಗಳನ್ನ ತಗೊಂಡಿದ್ವಿ. ಸಾಮಾನ್ಯ ಅಪವರ್ತನಗಳ ಸಣ್ಣ ಘಾತಾಂಕಗಳ ಗುಣಲಬ್ಧ. ಸಣ್ಣ ಘಾತಾಂಕಗಳ ಗುಣಲಬ್ಧ. ಓಕೆ, ಲಸ ಅಂದ್ರಿ ಇಲ್ಲಿ ಏನ್ರಿ ಸಾಮಾನ್ಯ ಅಪವರ್ತನಗಳನ್ನ ಮಸ ಹಾಕಿ ತಗೊಂಡಿದ್ರ, ಲಸ ಹಾಕಿ ಏನ್ ತಗೊಂಡಿದ್ವಿ? ಎಲ್ಲಾ ಅಪವರ್ತನಗಳನ್ನ ತಗೊಂಡಿದ್ವಿ. ಓಕೆ, ಸೊ ಎಲ್ಲಾ ಅಪವರ್ತನಗಳ ಘಾತಾಂಕ ಎಂತ ತಗೊಂಡಿದ್ರಿ? ಸಣ್ಣ ತಗೊಂಡಿದ್ವಿ, ದೊಡ್ಡ ತಗೊಂಡಿದ್ವಿ? ದೊಡ್ಡ ತಗೊಂಡಿದ್ವಿ. ಎಲ್ಲಾ ಅಪವರ್ತನಗಳ ದೊಡ್ಡ ಘಾತಾಂಕಗಳ ಎಲ್ಲ ಅಪವರ್ತನಗಳ ದೊಡ್ಡ ಘಾತಾಂಕಗಳ
ಗುಣಲಬ್ಧ. ಓಕೆ, ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿಂದ ಇದು ನಮಗೆ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಮಾರ್ಕ್ಸಿಗೆ ಏನಪ್ಪಾ ಅಂತಂದ್ರೆ ಏನ್ರಿ ಅಬ್ಸರ್ವ್ ಟೈಪಿಗೆ ಆಗಿರ್ಬೋದು ಅಥವಾ ನಮ್ಗೆ ಡಿಸ್ಕ್ರಿಪ್ಟಿವ್ ಟೈಪಿಗೆ ಆಗಿರ್ಬೋದು 1 ಅಥವಾ 2 ಮಾರ್ಕ್ಸಿಗೆ ಏನಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಏನಂತಂದ್ರೆ ಆನ್ಸರ್ ಮಾಡೋತಾರೆ ಏನಂತಂದ್ರೆ ಪ್ರಶ್ನೆಗಳನ್ನ ಕೇಳ್ತಾನ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ ನಾ ಏನಪ್ಪಾ ಅಂತಂದ್ರೆ ಹೇಳ್ತೇನೆ. 2 ಸಂಖ್ಯೆಗಳ ಲಸ ಮತ್ತು ಮಸ ಕಂಡುಹಿಡಿತಿದ್ವಿ ಅಂತಂದ್ರ ಲಸ ಮಸ ಮತ್ತು ಆ 2 ಸಂಖ್ಯೆಗಳಿಗೆ ಏನಪ್ಪಾ ಅಂದ್ರೆ ಒಂದು ಸಂಬಂಧ ಅದ ರೀ. ಅದೇನಪ್ಪಾ ಅಂತಂದ್ರ ಈಗ ಆ 2 ಸಂಖ್ಯೆಗಳು ಏನ್ರಿ, ಆ 2 ಸಂಖ್ಯೆಗಳು ಏನಂತಂದ್ರ ಎ ಮತ್ತೆ ಬಿ ಆಗಿರ್ಲಿ, ಆ ನಂತರ ಲಸ ಮತ್ತು ಮಸ ಎಲ್ ಮತ್ತೆ ಹೆಚ್ಚಾಗಿತ್ತು ಅಂತಂದ್ರ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಾಗಿರ್ತೈತಿ ಅಂದ್ರೆ ಏನ್ ಸಮವಾಗಿರ್ತೈತಿ ಅಂತಂದ್ರ ಆ 2 ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರೆ ಸಮವಾಗಿರ್ತೈತಿ. ಇದನ್ನ ಇನ್ನೂ ಇಲಾಬರೇಟ್ ಆಗಿ ಬರೀಬೇಕು ಅಂತಂದ್ರ ಏನ್ ಬರಿತಾನ ರೀ, ಲಸ ಅ ಇಂಟು ಮ ಸ ಅ ಇಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ. ಓಕೆ, ಈಗ ಜಸ್ಟ್ ನಾನು ಇದನ್ನ ಫಾರ್ಮುಲಾ ಅಷ್ಟೇ ಕೊಟ್ಟಿರ್ತೇನೆ ರೀ. ಆ ನಂತರ ಈಗ ಏನಪ್ಪಾ ಅಂದ್ರೆ ಮುಂದೆ ನಾವು ಪ್ರಾಬ್ಲಮ್ಸ್ ಅನ್ನ ಈಗ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಅದರೊಳಗೆ ಏನಾಗಿರ್ತೈತಿ ಅಂದ್ರೆ ಇದು ಕವರ್ ಆಗ್ತದೆ. ಓಕೆನಾ. ಸೊ ನಮ್ಗೆ ಇನ್ನೊಂದು ಡೆಫಿನೇಷನ್ ನಾವು ಇದನ್ನ ನೋಡೋಣಂತ, ಅದೇನಪ್ಪಾ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಆಕ್ಚುಲಿ ಈ ಟಾಪಿಕ್ ನಮ್ಗೆ ಏನಪ್ಪಾ ಅಂತಂದ್ರೆ ಮುಂದಿನ ಎಕ್ಸರ್ಸೈಸ್ ಎಕ್ಸ್ಪ್ಲನೇಷನ್ ಬೇಕಾಗ್ತದೆ. ಓಕೆ, ಆದ್ರೆ ನಮ್ಗೇನಪ್ಪಾ ಅಂದ್ರೆ ಈಗ ಆಲ್ರೆಡಿ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವಲ್ಲ, ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇದನ್ನ ಈಗ ಇಲ್ಲೇ ಮುಗಿಸ್ಕೊಂಡು ಹೋಗೋಣಂತ. ಓಕೆ, ಸಹವಿಭಾಜ್ಯ ಸಂಖ್ಯೆಗಳಂದ್ರೆ ಏನು? ಸಹವಿಭಾಜ್ಯ ಸಂಖ್ಯೆಗಳಂತಂದ್ರೆ 2 ಸಂಖ್ಯೆಗಳಿದ್ದು ಏನಂತಂದ್ರೆ 2 ಆಗಿರ್ಬೋದು, 2ಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು. ಈಗ ನಮ್ಗೆ ಸದ್ಯ ಮಟ್ಟಿಗೆ 2 ಅಷ್ಟೇ ತಗೊಳ್ಳೋಣಂತ. 2 ಸಂಖ್ಯೆಗಳಿದ್ದು ಆ 2 ಸಂಖ್ಯೆಗಳು ಏನಪ್ಪಾ ಅಂತಂದ್ರ ಕಾಮನ್ ಆಗಿರುವಂತ ಫ್ಯಾಕ್ಟರ್ ಇರಲಿಲ್ಲ. ಇಂಗ್ಲಿಷ್ ಆಗಿ ಬರಾಕತ್ರಿ ಇಲ್ಲಿ. ಓಕೆ, ಏನ್ರಿ ಎರಡರೊಳಗೂ ಸಾಮಾನ್ಯ ಆಗಿರುವಂತ ಅಪವರ್ತನ ಇರಲಿಲ್ಲ ಅಂದ್ರ ಅಂತ ಸಂಖ್ಯೆಗಳಿಗೆ ಏನಪ್ಪಾ ಅಂತ ಕರಿತೀವಿ ಅಂತಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಓಕೆ, ಸೊ ಏನ್ರಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಸಂಖ್ಯಾ ಜೋಡಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳೆನ್ನುವರು. ಸಂಖ್ಯಾ ಜೋಡಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಇದಕ್ಕೆ ಏನಪ್ಪಾ ಅಂತಂದ್ರೆ ಉದಾಹರಣೆ ನೋಡೋದಾಯ್ತು ಅಂತಂದ್ರೆ 4, 9. ಈಗ ಒಬ್ರು ಹೇಳ್ತಾರ್ರಿ, ಏನ್ರಿ ಸರ್ ನೀವು 4 ಬರ್ದ್ರಿ 9 ಬರ್ದ್ರಿ, ಈ 4 ಮತ್ತು 9 ಏನಪ್ಪಾ ಅಂತಂದ್ರೆ ಇವೆರಡು ಏನಂತಂದ್ರ ಭಾಜ್ಯ ಸಂಖ್ಯೆಗಳು. 4 ಭಾಜ್ಯ ಸಂಖ್ಯೆ ಮತ್ತು 9 ಅನ್ನೋದು ಏನಪ್ಪಾ ಅಂತಂದ್ರ ಭಾಜ್ಯ ಸಂಖ್ಯೆ. ಆದ್ರ 4 ಮತ್ತು 9ಕ್ಕೆ ಏನಪ್ಪಾ ಅಂದ್ರ ಸಾಮಾನ್ಯ ಅಪವರ್ತನಗಳನ್ನ ನೋಡಿದ್ವಿ ಅಂತಂದ್ರ ಸಾಮಾನ್ಯ ಅಪವರ್ತನಗಳು ಇಲ್ಲ. ಇವೆರಡಕ್ಕೂ ಸಾಮಾನ್ಯ ಅಪವರ್ತನ ಇರೋದು ಯಾವ್ದಪ್ಪ ಅಂದ್ರೆ ಒಂದನ್ನ ಹೊರತುಪಡಿಸಿ ಅದನ್ನ ಬಿಟ್ಟು ಮತ್ತೆ ಯಾವಾದ್ರೂ ಸಾಮಾನ್ಯವಾಗಿರುವಂತಹ ಅಪವರ್ತನಗಳು ಎರಡಕ್ಕೂ ಅದಾವ ಏನಂತಂದ್ರ ಇಲ್ಲ ರೀ. ಇಂಥ ಸಂಖ್ಯೆಗಳಿಗೆ ಏನಂತ ಕರಿತೀವಿ ಅಂತಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಮತ್ತೆ ಇದಕ್ಕೆ ಏನಾದ್ರೂ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾಯ್ತು ಅಂತಂದ್ರ ಏನ್ರಿ 25, 12. ಓಕೆ, ಇದರ ಅಪವರ್ತನಗಳು 1, 5, 25. ಇದರ ಅಪವರ್ತನಗಳು ಏನಪ್ಪಾ ಅಂದ್ರ 1, 2, 3, 4, 6, 12. ಇವು ಎರಡಕ್ಕೂ ಏನಪ್ಪಾ ಅಂತಂದ್ರೆ ಒಂದನ್ನ ಬಿಟ್ಟು ಬೇರೆ ಏನಪ್ಪಾ ಅಂದ್ರೆ ಅಪವರ್ತನಗಳು ಸಾಮಾನ್ಯವಾಗಿ ಇಲ್ಲ. ಸೊ ಇಂಥ ಸಂಖ್ಯೆಗಳ ಜೋಡಿಗೆ ಏನಂತ ಕರಿತೀವಿ ಅಂತಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇದೇನಪ್ಪಾ ಅಂದ್ರೆ ನೆಕ್ಸ್ಟ್ ನಮ್ಮ ಟಾಪಿಕ್ ಏನಪ್ಪಾ ಅಂದ್ರೆ ಇದು ಬರ್ತದೆ. ಏನ್ರಿ, ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಕೊಟ್ಟು ಈಗ √2 ಇದು ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಪ್ರೂವ್ ಮಾಡ್ರಿ ಅಂತಂದ್ರೆ ಕರಿತಾನ. ಸಾರಿ, √2 ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಪ್ರೂವ್ ಮಾಡಂತ ಹೇಳ್ತಾನ್ರಿ. ಅವಾಗ ಏನಪ್ಪಾ ಅಂತಂದ್ರೆ ಇದು ನಮಗೆ ಏನಂತಂದ್ರೆ ಬೇಕಾಗ್ತೈತಿ. ಏನಂತಂದ್ರೆ ಈ ಒಂದು ಡೆಫಿನಿಷನ್ ಏನಂದ್ರೆ ಬೇಕಾಗ್ತೈತಿ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡೋಣ.
ಓಕೆ, ಸೊ ಉದಾಹರಣೆ ಒಂದು ಏನದ ನೋಡ್ರಿ, 4 ಘಾತ n ರೀತಿಯ ಸಂಖ್ಯೆಗಳನ್ನು ಪರಿಗಣಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. n ದ ಯಾವುದೇ ಬೆಲೆಗೆ 4 ಘಾತ n ಎಂಬುದು 0ಯಿಂದ ಕೊನೆಗೊಳ್ಳುತ್ತದೆಯೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೇಳಾಕತ್ತಾನ. ಏನದ್ರಿ, ಈಗ 4 ಘಾತ n ಅಂತ ಕೊಟ್ಟಿದ್ದಾನ. ಈ 4 ಘಾತ n ಏನಪ್ಪಾ ಅಂತಂದ್ರ 0ಯಿಂದ ಕೊನೆಗೊಳ್ತೈತಿ ಇಲ್ಲ ಅಂತಂದೇಳಿ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಬರುವಂತ ನಂಬರ್ ಏನಾಗೈತೆ ಅಂತಂದ್ರೆ ಅದು 0ಯಿಂದ ಕೊನೆಗೊಳ್ತದೆ ಇಲ್ಲ ಅಂತಂದೇಳಿ ಚೆಕ್ ಮಾಡ್ರಿ ಅಂತ ಹೇಳಕತ್ತಾನ. ಓಕೆನಾ, ಸೊ ಇದನ್ನ ನಾವು ಮಾಡೋಕಿನ ಮುಂಚೆ ನಾನು ಒಂದು ಇದನ್ನ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ 0ಯಿಂದ ಕೊನೆಗೊಳ್ಳಬೇಕಂದ್ರೆ ಏನ್ ಕಂಡೀಷನ್ ಇರಬೇಕು ಅಂತ ನೋಡೋಣ ಅಂತ. ಓಕೆ, ಸೊ ಇಲ್ಲಿ ಇದಕ್ಕ ಈ 0ಯಿಂದ ಕೊನೆಗೊಳ್ಳುವಂತ ನಂಬರ್ ಯಾವ್ಯಾವ್ದವ್ರಿ, 10, 20, 30, 40 ಈಗ ಒಂದು 4 ನಂಬರ್ ಅನ್ನ ತಗೋತೀನಿ ನಾನು. ಓಕೆ, ಫಸ್ಟ್ 10 ತಗೊಳ್ಳೋಣ ಅಂತ. ಇದನ್ನ ಅವಿಭಾಜ್ಯ ಅಪವರ್ತಿಸೋಣಂತ. 2 ಇಲ್ಲೇ 10, 5 1 ಓಕೆ, ಸೊ 10 ಅಂದ್ರೆ ಏನ್ ಬಂದ್ರಿ ಇಲ್ಲಿ, 10 = 2 × 5. ನೆಕ್ಸ್ಟ್ 20, 10 ಬಿಟ್ರೆ ನೆಕ್ಸ್ಟ್ ಬರುವಂತ 0ಯಿಂದ ಕೊನೆಗೊಳ್ಳುವಂತ ನಂಬರ್ ರೀ 20. ಎದರಿಂದ ಭಾಗಿಸೋಣ, 2ರಿಂದ ಭಾಗಿಸೋಣ. 2 1 ಮುಂದೊಂದು 0, 2 5 10, ನೆಕ್ಸ್ಟ್ 5 1. ಓಕೆನಾ, 20 ಅಂದ್ರೆ ಏನ್ ಬಂತ್ರಿ ಇಲ್ಲಿ, 2 × 2 × 5 ಅಥವಾ 2² × 5. ಇಲ್ಲಿ 2 × 5 ಅಂತ ಬರೆಯೋಣ. ಓಕೆ, ನೆಕ್ಸ್ಟ್ 30, 2 1 2, 1 ಉಳಿತು, 2 5 10, 3 5 15, 5 1 5. ಅಂದ್ರೆ ನೆಕ್ಸ್ಟ್ ಏನ್ರಿ, 30 ಅಂದ್ರೆ ಏನದ್ರಿ, 2 × 3 × 5, 2 × 3 × 5. ನೆಕ್ಸ್ಟ್ 40. ಓಕೆ, 2 2 ಮುಂದೊಂದು 0, 2 10, 2 5. ಓಕೆ, ನೆಕ್ಸ್ಟ್ 5 1, 5 1. ಓಕೆನಾ, 40 = ಏನಾಯ್ತ್ರಿ, 2 × 2 × 2 × 5 ಅಂದ್ರೆ 2 ಘಾತ 3 × 5. ಓಕೆನಾ, ರೈಟ್. ಈ 4ನ್ನ ನೋಡಿದ್ವಿ ಅಂದ್ರೆ ಇವು 4 ಏನಪ್ಪಾ ಅಂದ್ರೆ 0ಯಿಂದ ಕೊನೆಗೊಳ್ಳಲಿಕ್ಕತ್ತಾವು. ಸೊ 4ನ್ನು ನೋಡಿದ್ವಿ ಅಂದ್ರೆ ಕಾಮನ್ ಏನೈತೆ ಅಂತಂದ್ರೆ ಇಲ್ಲಿ ಎಲ್ಲಾ ಕಡೆ ಏನೈತ್ರಿ, 2 ಅದ, 2 2 2 2 ಅದ. ಓಕೆ, ಸೊ ನಂತರ ಇಲ್ಲಿ ಏನದ ಅಂತಂದ್ರೆ ಎಲ್ಲಾ ಕಡೆ ಏನೈತ್ರಿ, ಇಲ್ಲಿ 5 ಅದ. ಹಂಗಂದ್ರೆ 2 ಮತ್ತು 5 ಏನಪ್ಪಾ ಅಂದ್ರೆ ಇದರ ಅಪವರ್ತನಗಳಾಗಿದ್ದು ಅಂತಂದ್ರೆ, ಅವಿಭಾಜ್ಯ ಅಪವರ್ತನಗಳಾಗಿದ್ದು ಅಂದ್ರೆ ಏನಾಗತ್ತಂದ್ರೆ ಇದು 0ಯಿಂದ ಕೊನೆಗೊಳ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಇದು ನಮಗೆ ಏನಪ್ಪಾ ಅಂತಂದ್ರೆ ಮೊದ್ಲೇಕ ಅಂಡರ್ಸ್ಟ್ಯಾಂಡ್ ಆಗ್ಲಿ. ಓಕೆ, ಸೊ ಇವು ಇದ ಒಂದು 0ಯಿಂದ ಕೊನೆಗೊಳ್ಬೇಕಂದ್ರೆ ಏನ್ ನಮ್ಗೆ ಗೊತ್ತಾಗ್ಬೇಕ್ರಿ, ಏನ್ ಇರ್ಬೇಕು ಇಲ್ಲಿ, ಅದರದ ಅವಿಭಾಜ್ಯ ಅಪವರ್ತನಗಳು ಏನಾಗಿರ್ಬೇಕು ಅಂತಂತಂದ್ರೆ 2 ಮತ್ತು 5 ಆಗಿರ್ಬೇಕು. ಒಂದ್ ವೇಳೆ 2 ಮತ್ತು 5 ಆಗಿರ್ಲಿಲ್ಲ ಅಂತಂದ್ರೆ ಅದೇನಾದ್ರೂ ಆಗ್ಲಿ ಅದೇನಪ್ಪಾ ಅಂತಂದ್ರೆ 0ಯಿಂದ ಕೊನೆಗೊಳ್ಳುವುದಿಲ್ಲ. ಓಕೆನಾ, ರೈಟ್. ಸೊ ಈಗ ಅವ್ರು ಕೊಟ್ಟಿರುವಂತ ಸಂಖ್ಯೆ ಯಾವ್ದಾದ್ರಿ, ಅಲ್ಲಿಗೆ ಬರೋಣ. 4 ಘಾತ n ಅದ. ಓಕೆ, ಸೊ 4 ಘಾತ n ಸಂಖ್ಯೆಯು n 0ಯಿಂದ ಕೊನೆಗೊಳ್ಳಬೇಕಾದರೆ 0ಯಿಂದ ಕೊನೆಗೊಳ್ಳಬೇಕಾದರೆ 2 ಮತ್ತು 5ನ್ನು ಅವಿಭಾಜ್ಯ 2 ಮತ್ತು 5ನ್ನು ಅವಿಭಾಜ್ಯ ಅಪವರ್ತನ ಕೊನೆಗೊಳ್ಳಬೇಕಾದ್ರೆ 2 ಮತ್ತು 5ನ್ನು ಬೇಡ, 2 ಮತ್ತು 5ನ್ನು 2 ಅವಿಭಾಜ್ಯ ಅಪವರ್ತನಗಳಾಗಿರಬೇಕು. 2 ಮತ್ತು 5 ಆ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳಾಗಿರಬೇಕು. 4 ಘಾತ n ಸಂಖ್ಯೆಯು 0ಯಿಂದ ಕೊನೆಗೊಳ್ಳಬೇಕಾದ್ರೆ 2 ಮತ್ತು 5ನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರಬೇಕು. ಹೊಂದಿರಬೇಕು. ಓಕೆನಾ, ಸರಿ. ಹಂಗಂದ್ರೆ ಇದನ್ನ ಅವಿಭಾಜ್ಯ ಅಪವರ್ತಿಸೋಣಂತ್ರಿ. ಓಕೆ, ಈ 4 ಘಾತ ನಾಲ್ಕನ್ನ ಏನಂತ ಬರಿತೀನಿ ಅಂದ್ರೆ 2 × 2 ಘಾತ n ಅಂತ ಬರಿತೀನಿ. 2 × 2 ಅಂದ್ರೆ 2² ಘಾತ n, 2 × 2 ಘಾತ 2 ಘಾತ n. ಅಂದ್ರೆ ಇದು ಯಾವ ರೀತಿ ಐತಿ ಅಂದ್ರೆ a to the power m into n, a to the power m into a to the power n ಅಂದ್ರೆ ಏನಂತ ಬರಿತೀವಿ ಅಂದ್ರೆ a to the power mn. ಇವೆರಡು ಗುಣಿಸ್ತೀವಿ, ಇದೇನಾಗತ್ತಂದ್ರೆ 2 ಘಾತ 2 n ಆಗುತ್ತೆ. ಸೊ ಇಲ್ಲಿ ಅಪವರ್ತನಗಳನ್ನ ನೋಡಿದ್ವಿ ಅಂದ್ರೆ ಬರೀ ಏನದಂತಂದ್ರ 2 ಅಷ್ಟ ಅದರಿ. ಇಲ್ಲಿ ಏನೈತಂದ್ರ 5 ಮಿಸ್ಸಿಂಗ್ ಅದ. ಸೊ ಹಿಂಗಾಗಿ ಏನಾಗುತ್ತಪ್ಪ ಅಂತಂದ್ರ ಇದು 0ಯಿಂದ ಕೊನೆಗೊಳ್ಳುವುದಿಲ್ಲ. ಸೊ 4 ಘಾತ n ಇದರ
ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಅಪವರ್ತನ ಎರಡು ಮಾತ್ರ ಇದೆ ಐದನ್ನು ಇದು ಅಪವರ್ತನವಾಗಿ ಹೊಂದಿಲ್ಲ ಅಪವರ್ತನವಾಗಿಲ್ಲ ಐದನ್ನು ಇದು ಅಪವರ್ತನವಾಗಿ ಹೊಂದಿಲ್ಲ. ಐದು ಏನಪ್ಪಾ ಅಂದ್ರೆ ಐದು ಇರುತ್ತೆ ಏನಪ್ಪಾ ಅಂದ್ರೆ ಅಪವರ್ತನ ಆಗಿಲ್ಲ. ದೇರ್ ಫೋರ್ 4 ಘಾತ n ಸಂಖ್ಯೆಯು n ನ ಯಾವುದೇ ಬೆಲೆಗೆ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ. ಓಕೆ, ಸೊ ಈ ಸ್ಟೆಪ್ಸ್ ಅನ್ನ ಏನಪ್ಪಾ ಅಂತಂದ್ರೆ ನೀಟಾಗಿ ನೆನ್ಪಿಟ್ಕೊಳ್ರಿ. ಇದೇನಪ್ಪಾ ಅಂದ್ರೆ ನಮಗೆ ಎಕ್ಸಾಮಿಗೆ ಕೇಳ್ಬೋದು. ಏನಪ್ಪಾ ಅಂದ್ರೆ ಇಲ್ಲಿ 4 ಘಾತ n ಅಂತದಲ್ಲ, ಈ 4 ಘಾತ n ಜಗದಾಗ ಏನಪ್ಪಾ ಅಂತಂದ್ರೆ ಬೇರೆ ಕೊಡ್ಬೋದು. ಏನ್ ಕೊಡ್ಬೋದ್ರಿ? 8 ಘಾತ n ಅಂತ ಕೊಡ್ಬೋದು, 9 ಘಾತ n ಅಂತ ಕೊಡ್ಬೋದು. ಸೊ ಏನಪ್ಪಾ ಅಂದ್ರೆ n ಅದೇ ಇರ್ತೈತಿ, ಈ ಕೆಳಗಡೆ ಇರುವಂತಹ ಸಂಖ್ಯೆಯನ್ನ ಏನಪ್ಪಾ ಅಂದ್ರೆ ಬದಲು ಮಾಡಿ ಈ ನಮಗೆ ಲೆಕ್ಕನ ಕೇಳ್ಬೋದು. ಓಕೆ, ಸೊ ಇದನ್ನು ಪಾಸ್ ಮಾಡಿಕೊಂಡು ಬರ್ಕೊಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ನ ಸಾಲ್ವ್ ಮಾಡೋಣ ಅಂತ. ಎರಡನೇ ಉದಾಹರಣೆ ಏನ ನೋಡ್ರಿ. 6 ಮತ್ತು 20ರ ಲಸಾಅ ಮತ್ತು ಮಸಾಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 6 ಮತ್ತು 20ರ ಲಸಾಅ ಮತ್ತು ಮಸಾಅವನ್ನ ಇದರಿಂದ ಕಂಡುಹಿಡಿಯಿ ಅಂದಾರ್ರಿ. 6 ಮತ್ತು 20ರ ಲಸಾಅ ಮತ್ತು ಮಸಾಅವನ್ನ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ಏನಪ್ಪಾ ಅಂದ್ರೆ ಕಂಡುಹಿಡಿ ಅಂತ ಹೇಳ್ಯಾರ. ಓಕೆ, ಸೊ ಮೊದಲು 6 ತಗೊಳ್ಳೋಣ. ಓಕೆ, 6 ಇದರಿಂದ ಭಾಗಿಸ್ತೀರಿ. 2 3 6, ನೆಕ್ಸ್ಟ್ 3 1. ಓಕೆ, ಸೊ ಇದು ನಮಗೆ ಅವಶ್ಯಕತೆ ಇಲ್ಲ, ರೈಟ್. ಸೊ 6 ನಾವು ಯಾವ ರೀತಿ ಬರೀಬಹುದು ಅಂದ್ರೆ 2 × 3 ಅಂತ ಬರೀಬಹುದು. ನೆಕ್ಸ್ಟ್ 20. ಓಕೆ, 2 10 20, 2 5 10, ನೆಕ್ಸ್ಟ್ 5 1 5. ಓಕೆ, ಸೊ 20 = 2 × 5. ಸ್ವಲ್ಪ ಇದನ್ನ ಇನ್ನೂ ಚೆನ್ನಾಗಿ ಬರ್ಕೊಳ್ಳೋಣ. 2 × 3 ಇದೇನ್ರಿ, 2 ಘಾತ 2 × 5. ಓಕೆ, ಸೊ ಇದರ ಲಸಾಅ ಬರೀದಾಯ್ತು ಅಂದ್ರೆ ಫಸ್ಟ್ ಲಸ ಬೇಡ, ಮಸ ಕಂಡಿಡೋಣ, ಆನಂತರ ಲಸ ಬರೋಣ. ಓಕೆ, ಮಸ ಅಂದ್ರೆ ಹೇಳಿದ್ವಿ ನಾವು. ಏನ್ ಹೇಳಿದ್ವಿ ಅಂತಂದ್ರ ಮಸ ಕಂಡಿಡ್ಬೇಕಂತಂದ್ರ ಕಾಮನ್ ಏನದಾವಲ್ಲ ಅದನ್ನ ಆ ಒಂದು ಅಪವರ್ತನವನ್ನ ಬರಿಬೇಕು. ಆನಂತರ ಅದರದ ಪವರ್, ಅದರ ಘಾತಕ ಏನಲ್ಲ ಅದು ಸಾಂದ್ರದನ್ನ ಬರಿಬೇಕು ಅಂತ. ಇದ್ರೊಳಗೆ 2 ಕಾಮನ್ ಐತಿ, ಅದನ್ನ ಬರ್ಕೊಳ್ಳೋಣ. ಘಾತ ಏನದ್ರಿ, ಇಲ್ಲಿ 1 ಅದ, ಇಲ್ಲಿ 2 ಅದ. ಸಾಂದ್ ಯಾವ್ದೈತಿ ಅಂದ್ರೆ 1 ಅದ, ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. 2 ಅಂತ ಬರೆದ್ರೆ ಸಾಕು. ಓಕೆನಾ. ನೆಕ್ಸ್ಟ್ ಲಸಾಅ ಅನ್ನ ಕಂಡುಹಿಡಿದಾಯ್ತು ಅಂತಂದ್ರೆ ಎಲ್ಲವನ್ನು ಬರಿಬೇಕ್ರಿ. ಎಲ್ಲವೂ ಅಂತಂದ್ರೆ ಇಲ್ಲಿ ಯಾವ ಅಪವರ್ತನಗಳು ಎಲ್ಲಾನು ಬರೆಯೋಣ. 2 ಅದ, ನೆಕ್ಸ್ಟ್ ಏನದರಿ 3 ಅದ, ನೆಕ್ಸ್ಟ್ ಏನದ 5 ಅದ. ಓಕೆನಾ, 2 3 5. ಆ ನಂತರ ಘಾತಾಂಕಗಳನ್ನ ಬರಿಬೇಕಂತಂದ್ರೆ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಪವರ್ ಅನ್ನ ಬರಿಬೇಕು. ಹೆಚ್ಚಿರುವಂತ ಘಾತಾಂಕವನ್ನ ಬರಿಬೇಕು. ಇಲ್ಲಿ ಇದ್ರ ಘಾತಾಂಕ 1 ಅದ, ಇಲ್ಲಿ 2 ಅದ, 2 ಬರೆಯೋಣ. ಇವೆರಡು 1 ಅದ, ಇನ್ನು ಬರೆಯುವಂತ ಅವಶ್ಯಕತೆ ಇಲ್ಲ. 2 4, 4 12, 12 60. ಸೊ ಇದರ ಲಸ ಎಷ್ಟು ಬರ್ತಂತಂದ್ರೆ 60 ಬರ್ತದೆ. ಮಸ 6 ಬರ್ತೈತಿ, ಆಂತರ ಲಸ 60 ಬರ್ತೈತಿ. ಇದೇನಪ್ಪಾ ಅಂದ್ರೆ 2ನೇ ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ 3ನೇ ಎಕ್ಸಾಂಪಲ್. ಓಕೆ, ಸೊ ಇದು 2ನೇದು. ಈಗ ನೆಕ್ಸ್ಟ್ 3ನೇ ಐತ್ರಿ. 3ನೇ ಎಕ್ಸಾಂಪಲ್ ಏನ್ ಹೇಳ್ತೈತಿ ನೋಡ್ರಿ. 96 ಮತ್ತು 404ರ ಮಸಾಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಇದರಿಂದ ಅವುಗಳ ಲಸಾಅವನ್ನು ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಲಸಾ ನಮ್ಗೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಕಂಡುಹಿಡಿಲಿಕ್ಕೆ ಕೊಟ್ಟಿಲ್ಲ. ಲಸಾ ಕಂಡುಹಿಡಿಯಕ್ಕೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು ಅಂತಂತಂದ್ರೆ 96 404 ಮಸಾ ಮೊದಲೇ ಕಂಡುಹಿಡಿಬೇಕ್ರಿ. ಆನಂತರ ಲಸಾಅ ಏನ್ರಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಬಾರ್ದು, ಅದನ್ನ ಬೇರೆ ವಿಧಾನದಿಂದ ಏನಪ್ಪಾ ಅಂದ್ರೆ ಕಂಡುಹಿಡಿಬೇಕು. ಅದನ್ನ ಏನಂತಂದ್ರೆ ಇಲ್ಲಿ ನೋಡೋಣ ಅಂತ. ಓಕೆ, ಸೊ ಮೊದಲೇದೇನಪ್ಪಾ ಅಂದ್ರೆ ಇದು ಮಸಾ ಕಂಡುಹಿಡಿಬೇಕು. ಅವಿಭಾಜ್ಯ ಅಪವರ್ತನದಿಂದ ವಿಧಾನದಿಂದ ಮಸಾ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೇವ್ರಿ, ಮೊದಲೇ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡ್ಕೋತೀವಿ ಇಲ್ಲಿ. ಓಕೆ, ಸರಿ. 96ರ ಅವಿಭಾಜ್ಯ ಅಪವರ್ತನಗಳನ್ನ ನಾವು ಬರೀತಂದ್ರೆ ಹೆಂಗ್ ಬರಿತೇವೆ ನೋಡ್ರಿ. ಮೊದಲಕ್ಕೆ ಎದರಿಂದ ಭಾಗಿಸೋಣ, 2ರಿಂದ ಭಾಗಿಸೋಣ. ಓಕೆ, ರೈಟ್. 2 4 8. ಓಕೆ, 2 4 8, 1 ಉಳಿತು 16 ಆಯ್ತು. 2 8 16. ನೆಕ್ಸ್ಟ್ 2 2 4, 2 4 8. ನೆಕ್ಸ್ಟ್ 2 1 2, 2 2 4. ಮತ್ತೆ 2ರಿಂದ ಭಾಗ ಹೋಗ್ತದ್ರಿ. 2 6 12. ನೆಕ್ಸ್ಟ್ 2ರಿಂದ 2 3 6. ನೆಕ್ಸ್ಟ್
ಮೂರ್ಲಿಂದ ಮೂರ ಒಂದ್ಲೆ ಮೂರು. ಓಕೆ ರೈಟ್. ಸೊ ಇದಿಷ್ಟ ಇಲ್ರಿ. ನೆಕ್ಸ್ಟ್ 404. ಇದನ್ನ ಅವಿಭಾಜ್ಯ ಅಪವರ್ತನವನ್ನ ಮಾಡಿದ್ವಿ ತಗೊಂಡ್ವಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ 2ರಿಂದ ಭಾಗಿಸ್ತೀವಿ. ಮೊದಲು 2 4 ಮುಂದೊಂದು 0 2 4. ನೆಕ್ಸ್ಟ್ 2 1 2 0 2 1 2. 101 ಅನ್ನೋದು ಏನಪ್ಪಾ ಅಂದ್ರೆ ಆಲ್ರೆಡಿ ಅದು ಅವಿಭಾಜ್ಯ ಸಂಖ್ಯೆ ಐತಿ. ಅದನ್ನ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ 101ಲಿಂದನ ಭಾಗಿಸೋಣ. ಓಕೆ, ಈಗ 96 ಮತ್ತು 404 ನಾನು ಸಪರೇಟ್ ಆಗಿ ಬರೀತೀನಿ. 1 2 3 4 5 2 ಅದಾವ್ರಿ. 1 2 3 4 5 ಇಂಟು 3. ಓಕೆ, ಹಿಂಗಂದ್ರೆ ಏನಾಗತ್ರಿ 2 5 ಸರಿ ಬಂದಾವು. 2 ಘಾತ 5 ಇಂಟು 3. ನೆಕ್ಸ್ಟ್ 404 ಏನಾದ್ರಿ 2 ಇಂಟು 101 ಏನಾಗತ್ರಿ 2 ಘಾತ 2 ಇಂಟು 101. ಇವುಗಳದ್ದು ಏನಪ್ಪಾ ಅಂದ್ರೆ ಮಸ ಡೈರೆಕ್ಟ್ ಆಗಿ ಕಂಡುಹಿಡಿಯಕ್ ಹೇಳ್ಯಾರ. ಲಸ ಏನಂತಂದ್ರೆ ಬೇರೆ ವಿಧಾನದಿಂದ ಕಂಡುಹಿಡಿಯಕ್ ಹೇಳ್ಯಾರಿ. ನೋಡುವಂತ ಮಸ ಇಸ್ ಈಕ್ವಲ್ ಟು ಏನ್ ಬರ್ತದ್ರಿ, ಕಾಮನ್ ಆಗಿರುವಂತದ್ದನ್ನ ತಗೋತೀವಿ. ಕಾಮನ್ ಆಗಿರುವಂತದ್ದು ಏನಂತಂದ್ರೆ 2. ಆ ನಂತರ ಘಾತಕ್ಕೆ ಯಾವ ತಗೋಬೇಕ್ರಿ, ದೋಡ್ ತಗೋಬೇಕಾ ಸಾನ್ ತಗೋಬೇಕಾ? ಮಸಾಕ ಸಾನ್ ತಗೋತೀವಿ, ಲಸಾಕ ದೋಡ್ ತಗೊಂಡಿರ್ತೀವಿ. ಇದೇನ್ ಬರ್ತೈತಿ ಅಂತಂದ್ರೆ 2 ಸ್ಕ್ವೇರ್ ಅಂದ್ರೆ ಏನ್ ಬರ್ತೀರಿ ಇಲ್ಲಿ 4 ಬರ್ತೈತಿ. ಈಗ ಇದ್ರಲಿಂದ ಏನಪ್ಪಾ ಅಂದ್ರ ಲಸಾಕ ನಡಿಬೇಕಂದ್ರ. ಸೊ ನಿಮ್ಗೆ ಲಸಾಕ ನಾ ಏನ್ ಹೇಳಿದೆ ಅಂತಂದ್ರೆ ಒಂದು ಫಾರ್ಮುಲಾ ಹೇಳಿದ್ವಿ. ಏನ್ ಹೇಳಿದ್ವಿ? L ಇಂಟು H ಇಸ್ ಈಕ್ವಲ್ ಟು A ಇಂಟು B. ಓಕೆ, ಲಸ ಮತ್ತು ಮಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರ್ತೈತಿ ಅಂದ್ರೆ ಸಮವಾಗಿರ್ತೈತಿ ಅಂತ ಹೇಳಿದ್ವಿ. ಓಕೆನಾ? ಸೊ ಈಗ ನಮ್ಗೆ ಏನ್ ಬೇಕಾಗಿತ್ರಿ, ಮಸ ಗೊತ್ತದ. ಲಸ ಕಂಡಿಡಿಬೇಕಂದ್ರೆ L ಇಸ್ ಈಕ್ವಲ್ ಟು H ಈ ಕಡೆ ಹೋತಂದ್ರೆ ಏನಾಗತ್ರಿ, ಬಾಗ್ಲೆ ಹೆಚ್ಚಾಗತ್ತ. ಓಕೆ, A ಇಂಟು ಬಿ ಅಂದ್ರೆ A ಮತ್ತು ಬಿ ಏನಾಗ್ಯಾವ್ರಿ 96 ಇಂಟು 404. 96 ಇಂಟು 404 ಬಾಗ್ಲೆ H ಅಂದ್ರೆ ಏನದ್ರಿ, ಆಲ್ರೆಡಿ ಇಲ್ಲಿ ನಾವು ಮಸ ಕಂಡಿಡಿದ್ವಿ. ಅದೇನದ ಅಂತಂದ್ರೆ 4 ಅದ. ಓಕೆನಾ? 4 1 4 4 1 4 ಮುಂದೊಂದು 0 4 1 4. 96 1 96 ಕೈಲ 9 96 0 ಮ್ಯಾಲ 9 ಅದರಿ, ಅದನ್ನ ಕುಡಿಸಿದ್ರೆ 96 ಆಗುತ್ತೆ. ನೆಕ್ಸ್ಟ್ 96 1 96 9696 ಇದು ಏನಾಗಿರ್ತೈತಿ ಅಂತಂದ್ರೆ ಲಸ ಆಗಿರ್ತೈತಿ. ಸೊ ಇದನ್ನ ಅವ್ರು ಹೇಳಿದ್ದೇನಂದ್ರೆ ಮಸ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ಕಂಡುಹಿಡ್ರಿ. ಆ ನಂತರ ಲಸವನ್ನ ಏನ್ ಮಾಡ್ರಿ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಲಸ ಕಂಡುಹಿಡ್ರಿ ಅಂತ ಹೇಳಿದ್ರು. ಅದನ್ನ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನಂದ್ರೆ ಕಂಡುಹಿಡಿಬಹುದು. ಓಕೆನಾ? ನಂತರ 3 ಲೆಕ್ಕ ಅದು. ಸೊ ನಂತರ 4ನೇ ಲೆಕ್ಕ ಏನದ ನೋಡ್ರಿ, 6 72 ಮತ್ತು 120. 6 72 120. 6 72 ನಂತರ 120. ಇವುಗಳ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡ್ರಿ. ಈಗ ಆಲ್ರೆಡಿ ನಾವೇನ್ ಕಂಡುಹಿಡಿದೇವಲ್ಲ, ಏನ್ ಮೆಥಡ್ ಯೂಸ್ ಮಾಡೇವಲ್ಲ ಅದೇ ಮೆಥಡ್ ಅನ್ನ ಯೂಸ್ ಮಾಡಿ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ಸರಿ ಏನ್ರಿ, 6 ಇದರ ಅವಿಭಾಜ್ಯ ಅಪವರ್ತನ ನೋಡಿದ್ವಿ ಅಂತಂದ್ರೆ 2 3 6 3 1 3. ನೆಕ್ಸ್ಟ್ 72. ಓಕೆ, 2 3 6 1 ಉಳಿತ್ರಿ, 2 6 12. ನೆಕ್ಸ್ಟ್ 2 1 2 1 ಉಳಿತು, 2 8 16. ನೆಕ್ಸ್ಟ್ 2 9 18. ನೆಕ್ಸ್ಟ್ 3 3 9. ನೆಕ್ಸ್ಟ್ 3 1 3. ತಗೊಳ್ಳೋದು ಏನಪ್ಪಾ ಅಂತಂದ್ರೆ 2 3 2 ಅದು 2ಲಿಂದ ಡಿವೈಡ್ ಆಗಲ್ಲ ಅಂದ್ರೆ 3 3ಲಿಂದ ಡಿವೈಡ್ ಆಗಲ್ಲ ಅಂದ್ರೆ 5 5ಲಿಂದ ಡಿವೈಡ್ ಆಗಲ್ಲ ಅಂದ್ರೆ 7. ಒಂದೊಂದನ್ನ ಏನಪ್ಪಾ ಅಂತಂದ್ರೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ರಿ. ಓಕೆನಾ? ನೆಕ್ಸ್ಟ್ 120. ನೆಕ್ಸ್ಟ್ 120 ಎದರಿಂದ ಭಾಗಿಸ್ತೀರಿ, 2ರಿಂದ ಭಾಗಿಸ್ತೀರಿ. 2 6 12 ಮುಂದೊಂದು 0. ನೆಕ್ಸ್ಟ್ 2 3 6 ಮುಂದೊಂದು 0. ನೆಕ್ಸ್ಟ್ 2 1 2 1 ಉಳಿತು 10 ಆಯ್ತು. 2 5 10. 2ರಿಂದ ಭಾಗ ಹೋಗಲ್ಲ. ನೆಕ್ಸ್ಟ್ ಇದನ್ನ ನೋಡ್ಬೇಕ್ರಿ, 3ಲಿಂದ ಪ್ರಯತ್ನ ಮಾಡ್ತೀವಿ. 3 5 15. ನೆಕ್ಸ್ಟ್ ಏನ್ರಿ 5 1 5. ಓಕೆನಾ? ಸೊ ಈಗ ಇಷ್ಟು ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಬರ್ಕೊಳ್ಳೋಣ ಅಂತ. 6 ಇಸ್ ಈಕ್ವಲ್ ಟು 2 ಇಂಟು 3. ನೆಕ್ಸ್ಟ್ 72 ಇಸ್ ಈಕ್ವಲ್ ಟು 1 2 3 1 2 3 ಸಾರಿ 2 ಅದ. ಆನಂತರ 3 2 ಸರಿ ಅದ. ನಂತರ 120 ಇದೇನಪ್ಪಾ ಅಂದ್ರೆ 1 2 3 ಸಾರಿ ಏನಂತಂದ್ರೆ 2 ಅದ, 3 ಸಾರಿ 2 ಅದ. ನೆಕ್ಸ್ಟ್ ಏನದ್ರಿ 1 ಸಾರಿ 3 ಅದ, 1 ಸಾರಿ 5 ಅದ. ಓಕೆನಾ? ಇದನ್ನ ಇನ್ನೊಂದ್ ಸಾರಿ ನೀಟಾಗಿ ಬರ್ಕೊಳ್ಳೋಣ ಅಂತ. 2 ಇಂಟು 3 2 3 ಸರಿ ಐತಿ ಅಂದ್ರೆ 2 ಘಾತ 3 ಇಂಟು 3 ಘಾತ 2. ನಂತರ 2 ಘಾತ 3 ಇಂಟು 3 ಇಂಟು 5. ಓಕೆನಾ? ರೈಟ್. ಇದ್ರ ಲಸ ಮತ್ತು ಮಸ ಕಂಡುಹಿಡಿಯೋದಾಯ್ತು ಅಂತಂದ್ರೆ
ಮಸ ಇಸ್ ಈಕ್ವಲ್ ಟು ಮಸ ಅಂದ್ರೆ ಏನಂತಂದ್ರೆ ಡಿಸ್ಕಸ್ ಮಾಡಿದ್ರಿ. ಏನಪ್ಪಾ ಅಂದ್ರೆ ಕಾಮನ್ ಆಗಿರುವುದನ್ನ ಬರಿಬೇಕು, ಕಾಮನ್ ಆಗಿರುವಂತಹ ಅಪವರ್ತನವನ್ನ ಬರಿಬೇಕು. ಕಾಮನ್ ಆಗಿರುವಂತಹ ಅಪವರ್ತನ ಸಾಮಾನ್ಯವಾಗಿರುವಂತದ್ದು ಏನದಂದ್ರೆ 2 ಅದ, ಮತ್ತೆ ಏನದ ಇಲ್ಲಿ 3 ಅದ. ಇಲ್ಲಿ 5 ಐತಿ, ಇಲ್ಲಿ ಏನಪ್ಪಾ ಅಂದ್ರೆ ಮೇಲ್ಗಡೆ 5 ಇಲ್ಲ, ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಇದ್ರದ್ದು ಏನಪ್ಪಾ ಅಂದ್ರೆ ಪವರ್ ಬರಿಬೇಕಂದ್ರೆ ಹೈಯೆಸ್ಟ್ ಬರಿಬೇಕ್ರಿ, ಹೆಚ್ಚಿಗೆ ಇದ್ದಿದ್ದು ಬರಿಬೇಕಾ ಕಡಿಮೆ ಇದ್ದಿದ್ದು ಬರಿಬೇಕ್ರಿ. ಮಸಾಕ ಕಡಿಮೆ ಇದ್ದಿದ್ದು, ಲಸಾಕ ಹೆಚ್ಚಿಗೆ ಇದ್ದಿದ್ದು. ಇಲ್ಲಿ ಏನಪ್ಪಾ ಅಂದ್ರೆ ಕಡಿಮೆ ಇದ್ದಿದ್ದು ಯಾವ್ದಪ್ಪ ಅಂದ್ರೆ ಇದು ಹೈಯೆಸ್ಟ್ ಇದೆ, 1 ಐತಿ, ಅದನ್ನ ಬರ್ಕೋತೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ 3ದ ಮೇಲೆ ಕಡಿಮೆ ಇರೋದಂತದ್ದು ಏನೈತೆ ಅಂತಂದ್ರೆ ಏನು ಇಲ್ಲ ಅಂತಂದ್ರೆ 1 ಇರ್ತೈತಿ, ಅದು ಏನದ ಇವೆರಡು ಏನಪ್ಪಾ ಅಂದ್ರೆ ಗುಣಿಸಿದ್ವಿ ಅಂದ್ರೆ 3 2 6 ಬರ್ತದೆ. ಸರಿನಾ? ನಂತರ ಮಸ ಐತ್ರಿ. ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರ ಲಸ ಕಂಡಿಡ್ಬೇಕಂದ್ರೆ ಏನ್ ಮಾಡ್ತೀರಿ, ಎಲ್ಲವನ್ನು ಬರ್ಕೋಬೇಕು. ಒಂದು ಅಪವರ್ತನ ಬೀಳಾರ್ದಂಗೆ ಎಲ್ಲಾನು ಬರ್ಕೋಬೇಕು. ಇಲ್ಲಿ ಏನದ ಅಂತಂದ್ರ 2 ಐತಿ, 3 ಐತಿ, ನೆಕ್ಸ್ಟ್ ಏನೈತ್ರಿ 5 ಐತಿ. 2ರದ ಹೈಯೆಸ್ಟ್ ಪವರ್ ಎಷ್ಟ ಐತ್ರಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ, ಇಲ್ಲಿ 3 ಅದ, ಇಲ್ಲಿ 3 ಅದ, ಹೈಯೆಸ್ಟ್ ಎಷ್ಟ ಐತ್ರಿ 3 ಅದ. ಇಲ್ಲಿ 3ದ ನೋಡ್ಕೊಂತ ಹೋದ್ವಿ ಅಂದ್ರೆ ಇಲ್ಲಿ ಹೈಯೆಸ್ಟ್ 1 ಐತಿ, ಇಲ್ಲಿ 2 ಐತಿ, ಇಲ್ಲಿ 1 ಐತಿ, ಹೈಯೆಸ್ಟ್ ಎಷ್ಟ ಐತ್ರಿ ಇಲ್ಲಿ 2 ಐತಿ. ಓಕೆ, 5ರ ನೋಡಿದ್ವಿ ಅಂದ್ರೆ 5ರದ್ದು ಒಂದೇ, ಅದನ್ನ ಒಂದೇ ಸರಿ ಬರ್ಕೊಂಡಿದೀವಿ, ಇರ್ಲಿ. ಓಕೆ, ಇದೇನಾಗುತ್ತೆ ಅಂದ್ರೆ 2 2 4, 4 2 8, 3 3 9 ಇಂಟು 5, 8 5 40, 4 9 36, ಮುಂದೊಂದು 0. ಇದರ ಲಸ ಏನಾಗಿರ್ತೈತಿ ಅಂತಂದ್ರೆ 360 ಆಗಿರುತ್ತೆ. ಓಕೆನಾ? ಸೊ ಇವೇನಪ್ಪಾ ಅಂತಂದ್ರೆ ಈಗ ನಮ್ಮ ಇದೇನಪ್ಪಾ ಅಂದ್ರೆ ಬುಕ್ಸ್ ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಅದು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಈ ವಿಡಿಯೋದೊಳಗೆ ಏನಪ್ಪಾ ಅಂದ್ರೆ ಇದನ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗ ಏನಂತಂದ್ರ ಈ ಒಂದು ಇದಕ್ಕೆ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅನ್ನ ನಾವಲ್ಲಿ ಸಾಲ್ವ್ ಮಾಡೋಣ ಅಂತ. ನಿಮ್ಗೆ ಇದೇನಪ್ಪಾ ಅಂದ್ರೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇನ್ನೂ ಏನಪ್ಪಾ ಅಂದ್ರೆ ಡೌಟ್ ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಅಥವಾ ನೀವೇನ್ ಮಾಡ್ಬೋದು ಅಂತಂದ್ರೆ ನಾ ಈ ವಿಡಿಯೋ ಎಂಡಿಗೆ ಏನಪ್ಪಾ ಅಂತಂದ್ರೆ ಟೈಟಲ್ಸ್ ಕಾರ್ಡ್ ಏನ್ ಬೀಳ್ತದಲ್ಲ ಅಲ್ಲಿ ಏನಪ್ಪಾ ಅಂತಂದ್ರೆ ನಂದು ಫೋನ್ ನಂಬರ್ ಅನ್ನ ಕೊಟ್ಟಿರ್ತೀನಿ, ನಮ್ಮ ಕ್ಲಾಸ್ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನೀವು ವಾಟ್ಸ್ಆಪ್ ಮೂಲಕನಾದ್ರೂ ಏನಪ್ಪಾ ಅಂದ್ರೆ ನಿಮ್ದು ಯಾವ್ದಾದ್ರು ಡೌಟ್ಸ್ ಇದ್ದು ಅಂತಂದ್ರೆ ಕೇಳ್ಬೋದು. ಓಕೆನಾ? ಸೊ ದಟ್ ಈ ವಿಡಿಯೋನ ನಾನು ಏನಂತಂದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಚೆನ್ನಾಗಿ ಓದ್ಕೊಳ್ರಿ. ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾದಂತ ಡೌಟ್ಸ್ ಇದ್ವು ಅಂತಂದ್ರೆ ಕ್ಲಾರಿಫೈ ಮಾಡ್ಕೊತ ಹೋಗ್ರಿ.